ಎಲ್ರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸದೆ ಮನೆ ಮನೆ ಮಹಾಲಕ್ಷ್ಮಿ. ಹೊಯ್ಸಳರ ರಾಜ ವಿಷ್ಣುವರ್ಧನ ಆಳಿದ ಮಣ್ಣಿದು. ಅತಿಲೋಕ ಸುಂದರಿ ಶಾಂತಲೆ ಶತಶತಮಾನದಿಂದ ಕಥೆಯಾಗಿರೋ ಊರಿದು. ಗಂಗೆ ಸಮೇತ ಶಿವ ಇಲ್ಲಿ ನೆಲೆಸಿದ್ದಾನೆ. ಸರ್ವಕಾಲಕ್ಕೂ ನಮ್ಮನ್ನ ಹರಸ್ತಿದ್ದಾನೆ. ದಿನಂಪ್ರತಿ ಇಲ್ಲಿ ಗೋವಿನ ಹಾಡು ಕೇಳುತ್ತೆ. ಸಂಕ್ರಮಣದಲ್ಲಿ ಸಾಕ್ಷಾತ್ ಪರಶಿವನ ಪರೋಕ್ಷ ಸಾಕ್ಷೀಕರಣವಾಗುತ್ತೆ. ಆಧುನಿಕತೆಯ ಪ್ರವಾಹದಲ್ಲೂ ಕೈಗಾರಿಕರಣದಿಂದ ಪ್ರತ್ಯೇಕ ಗುರುತನ್ನು ಹೊಂದಿರುವ ಭೂಮಿ ಇದು. ರಾಜಧಾನಿಗೆ ರಾಜದ್ವಾರ ಶಿವಗಂಗೆ. ಇಲ್ಲಿ ಬದುಕಿಗೆ ಛಲದ ಪಾಠ ಹೇಳಿಕೊಟ್ಟು ಸ್ವಾಭಿಮಾನದ ಬದುಕನ್ನ ಅಭಿಮಾನದಿಂದ ಬದುಕುತ್ತಿರುವ ಮಂಜುಳಾ ನಮ್ಮ ಇಂದಿನ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯ ಕಿರುಪರಿಚಯ ನಿಮಗಾಗಿ. ನನ್ನ ಹೆಸರು ಮಂಜುಳಾ ಮಹೇಶ್ ಅಂತ. ಮದ್ವೆ ಆಗಿ ಈಗ 13 ವರ್ಷ ಆಯ್ತು. ನಮ್ದು ಜಾಯಿಂಟ್ ಫ್ಯಾಮಿಲಿ, 3 ಜನ ಗಂಡು ಮಕ್ಕಳು, ನಾನು ಕೊನೆ ಸೊಸೆ. ನಾನು ಮಂಜು ತುಂಬಾ ವರ್ಷದಿಂದ ಪ್ರೀತಿ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿದ್ದು. ಮದುವೆಗೆ ಮುಂಚೆ ನನ್ನ ಲೈಫು ನಾರ್ಮಲ್ ಆಗಿ ಎಲ್ಲರ ಥರ ಸಾಲ್ಟ್ಲೆಸ್ ಸ್ವೀಟ್ಲೆಸ್ ಆಗಿತ್ತು. ಅವರು ಮದುವೆ ಆಗಿ ಬಂದಮೇಲೆ ನನಗೊಂಥರ ಲಕ್ ಚೇಂಜ್ ಆಯಿತು ಅಂತಲೇ ಹೇಳಬೇಕು. ಚಿಕ್ಕ ಸೊಸೆ ಅಂದರೆ ತುಂಬ ಸ್ವಲ್ಪ ಪ್ರೀತಿ. ಅವರು ಎಲ್ಲ ಕೆಲಸದಲ್ಲೂ ಆಕ್ಟಿವ್ ಆಗಿರ್ತಾರೆ. ಎಲ್ಲನ ಹೋಗ್ಬೇಕು ಅಂದ್ರೆ ಕರ್ಕೊಂಡು ಹೋಗ್ತಾರೆ, ನಮ್ಮನ್ನು ಬಿಟ್ಟು ಹೋಗಲ್ಲ. ಅವರು ನಮ್ಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಒಂಥರ ತಾಯಿ ಥರ ನೋಡ್ಕೊಂತಾರೆ ಅವಳು ನಮ್ಮನ್ನ. ಮಂಜುಳಾ ಅವರು ಮತ್ತು ನಮ್ಮ ಮಗ ಅವರೆಲ್ಲ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನಮ್ಮ ಮಿಸಸ್ನ ನನ್ನ ಎಲ್ಲ. ಮಂಜುಳವರು ಈ ಮನೆಗೆ ಮಹಾಲಕ್ಷ್ಮಿ ಆಗಿರೋರು ತುಂಬ ಖುಷಿ. ನೀವ್ ಹೇಗಿದ್ದೀರಾ? ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು ನಮಗೆ. ನಮ್ಮ ಊರಿಗೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ಸುಸ್ವಾಗತ. ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ಮ ಆರತಿ ಮಾಡೋ ವಿಧಾನ. ನಮ್ ಕಡೆ ಎಲ್ಲ ಹಾಡು ಹೇಳ್ತಾರೆ, ನಿಮ್ ಕಡೆ ಮಾತಾಡ್ಕೊಂಡೆ ಆರತಿ ಮುಗಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಟು ಮೈ ಹೋಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವಾಗಿಂದ ವೆಲ್ಕಮ್ ವೆಲ್ಕಮ್ ಮಾಡ್ತಾನೆ ಇದೀರಾ. ಈಗ ಮಂಜುಳಾ ಅವರು ನೀವಲ್ವಾ? ನಮಸ್ತೆ ಮಂಜುಳಾ ಅವರೇ, ಚೆನ್ನಾಗಿದ್ದೀರಾ? ಇವರು ನಮ್ಮ ಅತ್ತೆ. ಅತ್ತೆ ನಮಸ್ತೆ ಅತ್ತೆ, ಚೆನ್ನಾಗಿದ್ದೀರಾ? ಈಗ ಮನೆಯವ್ರ ಪರಿಚಯ ಹಂಗೆ ಮಾಡಿಸ್ಕೊಟ್ಬಿಡಿ ನನಗೆ. ಇವರು ನಮ್ಮ ಅತ್ತೆ, ಇವರು ನಮ್ಮ ಮಾವ. ನಮಸ್ತೆ ಮನೋರೆ. ಇವರು ನಮ್ಮ ಪ್ರೀತಿಯ ಯಜಮಾನ್ರು. ಪ್ರೀತಿ ಇನ್ನೂ ಇದೆ ಅನ್ನೋದಕ್ಕೆ ಒತ್ತಿ ಒತ್ತಿ ಪ್ರೀತಿಯ ಯಜಮಾನ್ರು. ಇದು ನನ್ನ ಮುದ್ದಿನ ಮಗ. ಮತ್ತೆ ಇವನು ನನ್ನ ಮೈದ. ನಮಸ್ತೆ. ಇವರು ನಮ್ಮ ಮುದ್ದಿನ ಅಮ್ಮ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಇವರು ನಮ್ಮ ಹಿರಿಯರ ಅಕ್ಕ. ದೊಡ್ಡ ನಾವು 6 ಜನ ಹೆಣ್ಮಕ್ಳು. ಮಹಾಲಕ್ಷ್ಮಿಯರು. ಇವರು ನಮ್ಮ ಕೊನೆ ಸಿಸ್ಟರ್. ನಮಸ್ತೆ. ಮತ್ತೆ ಇವರೆಲ್ಲ ನನ್ನ ತುಂಬಾ ಪ್ರೀತಿಯ ಸ್ನೇಹಿತರು. ಒಂದೂರಿಂದ ಒಂದ್ ಊರಿಗೆ ಬಂದು ನಂಗೆ ತುಂಬಾ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್. ತುಂಬಾ ಖುಷಿ ಆಗುತ್ತೆ. ಮನೆಯವ್ರ ತರಾನೇ ಇರೋ ಸ್ನೇಹಿತರು. ಸ್ವೀಟ್ ಆಫ್ ಯು. ಓಕೆ, ಈಗ ಅಣ್ಣನ ಮಗ, ಅಣ್ಣನ್ ಮಗ, ತಮ್ಮನ್ ಮಗ. ವೆರಿ ಗುಡ್. ಈಗ ಮನೆಯವ್ರ ಪರಿಚಯ ಎಲ್ಲ ಆಯ್ತು. ಮನೇನ ತೋರ್ಸ್ಕೊಡ್ತೀರಾ ನನ್ಗೆ? ಅಥವಾ ಹಿಂಗೆ ವೆಲ್ಕಮ್ ಮಾಡಿ ಹೋಗ್ಬೋದಾ? ಬೆಳಗ್ಗೆಯಿಂದ ಕಾಯ್ತಾ ಇದೀವಿ ನಿಮಗೋಸ್ಕರ. ಸ್ವೀಟ್ ಆಫ್ ಯು. ಬನ್ನಿ ಬಂದ ತಕ್ಷಣ ತುಳಸಿ ಗಿಡದ ದರ್ಶನ. ಹೌದು, ಸುಸ್ವಾಗತ ನಮ್ಮ ಮನೆಗೆ. ಥ್ಯಾಂಕ್ ಯು. ಬಲಗಾಲಿಟ್ಟು ಬನ್ನಿ ನಮ್ಮ ಮನೆಗೆ. ಬಲಗಾಲಿಟ್ಟೆ ಬಂದಿದ್ದೆ ನಾನು. ಫಸ್ಟ್ ಹಾಲ್ ಅಲ್ಲಿರೋ ಫೋಟೋಗಳು ನೋಡ್ಬೇಕು. ಹಸ್ಬೆಂಡು, ಅಪ್ಪ, ಅಮ್ಮ, ನಾನು. ಇದು ನಿಮ್ ಯಜಮಾನ್ರ? ಖಂಡಿತ. ಪ್ರಾಮಿಸ್. ಬನ್ನಿ ಪಕ್ಕ ನಿಂತ್ಕೊಳ್ಳಿ ಒಂದ್ಸಲ. ಇದು ನೀವೇನ ಸರ್? ಅವಾಗ ಒಂಥರ ಡೀಸೆಂಟ್ ಮ್ಯಾನ್ ತರ ಇದ್ರು, ಈಗ ರಾಕ್ ಸ್ಟಾರ್ ಆಗ್ಬಿಟ್ಟಿದ್ದಾರೆ. ನಿಮ್ಗೋಸ್ಕರ ನಾನು ಮನೆ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ಗೋಸ್ಕರ ಅಂದ್ರೆ ಅಲ್ವಾ?
ಇದೇನಿದೆ? ಇದು ಕಿಚನ್. ಓಪನ್ ಕಿಚನ್ ಕಾನ್ಸೆಪ್ಟ್, ವೆರಿ ನೈಸ್. ಜಾಸ್ತಿ ಯಾರಿಲ್ಲಿರೋದು, ಯಜಮಾನ್ರ? ಇಲ್ಲ ನಾನೇ ಕಟ್ ಮಾಡ್ಕೊಡೋದು ಅವರು, ಖಂಡಿತ ಮಾಡ್ತಾರೆ ಸರ್. ತುಂಬಾ ಇದೆ ಸರ್ ಮಾತಾಡೋದು ನಿಮ್ಮ ಹತ್ರ. ಹಂಗಾದ್ರೆ ಮ್ಯಾಟರ್. ಮತ್ತೆ ಇನ್ನೊಂದೇನ್ ಗೊತ್ತಾ ಮ್ಯಾಮ್, ನಂಗೆ ಆನಿಯನ್ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ಆನಿಯನ್ ಇದುವರೆಗೂ ಕಟ್ ಮಾಡ್ಕೊಡ್ತಾರೆ ನಮ್ಮ ಯಜಮಾನ್ರೆ ನನ್ಗೆ. ಸರ್ ಹೆಂಡತಿ ಕಣ್ಣಲ್ಲಿ ನೀರ್ ಬರ್ದಿರೋ ತರ ನೋಡ್ಕೊಂಡಂತ ಏಕೈಕ ಮಹಾನ್ ಪುರುಷ ಮಹೇಶ್ ಅವರಿಗೆ ಸೂಪರ್. ಯಾರತ್ರನೂ ಫೋನಲ್ಲಿ ಮಾತಾಡ್ತಿದ್ದೀರಾ ಮೇಡಮ್ ಅವರು? ಅದು ಮೋಸ್ಟ್ಲಿ ನಮ್ಮ ಯಜಮಾನ್ರ ಜೊತೆನೇ ಇರ್ಬೇಕು. ನಾನು ಅವ್ರ ಕೆಳಗಡೆ ಇದ್ರು, ನಾನು ಮೇಲ್ಗಡೆ ಇದೆ, ಎಲ್ಲಿದ್ಯಾ ಅಂತ ಫೋನ್ ಮಾಡಿ ಕರೀತಾ ಇದ್ರು. ಆ ನೆನಪಿಗೋಸ್ಕರ ಫೋಟೋನು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವ್ದೋ ಎಲೆಕ್ಷನ್ ಇದೆ ಫೋನ್ ಬಂತು, ಬಂದೆ ಇವಾಗ ಅನ್ನಂಗಿದೆ. ಇದು ನೀವು ನಿಮ್ ಯಜಮಾನ್ರು ಆಟ ಆಡೋದ? ಇಲ್ಲ, ನಾನು ನನ್ನ ಮಗ. ಸೂಪರ್. ಈಗ ಮನೆ ನೋಡಿದ್ದಾಯ್ತು, ಈಗ ಎಲ್ಲರನ್ನು ಸೇರಿಸಿ ಒಟ್ಟಿಗೆ ಮಾತಾಡಿ ಆಟ ಆಡೋಣ, ಓಕೆನಾ? ಒಟ್ಟಿಗೆ ಎಲ್ಲ ಫ್ಯಾಮಿಲಿನೂ ಕರೆದ್ಬಿಡಿ, ಎಲ್ರು ಬರ್ಲಿ. ಮಂಜುಳಾ ಮೇಡಮ್, ಮನೆ ಸಂಸಾರ ಎಲ್ಲದನ್ನು ತುಂಬಾ ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಇಟ್ಕೊಂಡಿದ್ದೀರಿ, ಹೇಗೆ ಇದೆಲ್ಲ ಸಾಧ್ಯ ಆಗುತ್ತೆ? ಹೇಗೆಂದ್ರೆ ಮನ್ಸ್ ಮಾಡಿದ್ರೆ ಮ್ಯಾಮ್, ನಾವು ಇವಾಗ ತವ್ರ ಮನೇಲಿ ಇರ್ತೀವಿ, ಮದ್ವೆ ಆಗೋವರೆಗೂ ಅಮ್ಮನ ಮನೆ, ಮದ್ವೆ ಆಗಿದ್ಮೇಲೆ ಅತ್ತೆ ಮನೆ, ಇನ್ನ ಲೈಫ್ ಲಾಂಗ್ ನಮ್ದು ಅತ್ತೆ ಮನೆಯಲ್ಲೇ. ನಾವ್ ಹೇಗೆ ಲೈಫಲ್ಲಿ ಅಮ್ಮನ ಮನೇಲಿ ಹೆಂಗೆ ರಿಚಲ್ಲಿ ಬೆಳೆದಿದ್ರು, ಈಗ ಗಂಡನ ಮನೆಗೆ ಕೊನೆವರೆಗೂ ಅಲ್ಲೇ ನಮ್ದು ಕೊಟ್ಟೆನ್ನು ಕುಳುಕೊರ್ಗು ಅಂತಾರಲ್ಲ, ಆ ತರ ಲೈಫ್ ಲಾಂಗ್ ಅತ್ತೆ ಮನೇಲೇ ಇರಬೇಕು. ಮತ್ತೆ ಅತ್ತೆ ಪ್ರೀತಿ ಆಗ್ಬೇಕು, ಮಾವನ್ ಪ್ರೀತಿ ಆಗ್ಬೇಕು, ಬಾವದಿರ್ಗೆ ಇಷ್ಟ ಆಗ್ಬೇಕು, ಎಲ್ಲ ಇದನ್ನೆಲ್ಲ ನೋಡ್ಕೊಂಡು ನಾವು ಚೇಂಜಸ್ ಆಗಿ, ನಾವು ಒಂದೆಲ್ಲ ಒಂದ್ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಚೇಂಜಸ್ ಆಗಿ ಈ ತರ ಸಂಸಾರನ ಮಾಡ್ಕೊಂಡು ಹೋಗ್ತಾ ಇದೀನಿ. ನಗ್ನಗ್ತಾ ಇರ್ಬೇಕು, ಖುಷಿ ಖುಷಿಯಾಗಿದ್ರೆ ಅದೇ ಜೀವನ. ಸೊ ನಿಮ್ಮ ದಿನಚರಿ ಹೆಂಗಿರುತ್ತೆ? ದಿನಚರಿ ಅಂದ್ರೆ ದಿನ ಒಂದ್ 6 ಗಂಟೆಗೆ ಎದ್ದೊಳ್ತೀನಿ. ಸಂಡೇ ಮಾತ್ರ ಎದ್ದೋಳಲ್ಲ, ಏನ್ ಮಾಡಿದ್ರು ಎದ್ದೋಳಲ್ಲ, 11 ಗಂಟೆಗೆ ಎದ್ದೋಳೋದು. ಸಂಡೇ ಯಾರು ಮಂಜುಳಾ ಅವ್ರಿಗೆ ಫೋನ್ ಮಾಡ್ಬೇಡಿ, ಮನೆಗೆ ಬಂದು ಬೆಲ್ ಹೊಡಿ, ಸೈಲೆಂಟ್ ಮಾಡ್ಬಿಡ್ತೀನಿ ಮ್ಯಾಮ್. ಸ್ಯಾಟರ್ಡೆ ನೈಟ್ ಪ್ರಾಬ್ಲಮ್ ನಾನೇ ಮಾಡ್ತೀನಿ. ಯಜಮಾನ್ರನ್ನ ಹೊರಗಡೆ ಹಾಕಿ ಹೋಗಿ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಲಾಕ್ ಮಾಡ್ಕೊಂಡು ಡೈಲಿ 6:30ಗೆ ಯಜಮಾನ್ರು 8 ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ. ಅಷ್ಟರಲ್ಲಿ ಮಗಂಗೆ 7:30 ವ್ಯಾನ್ ಬರುತ್ತೆ. ಅಷ್ಟರಲ್ಲಿ ಬಾಕ್ಸ್ ಎಲ್ಲ ಕಟ್ಟಿ ಇಬ್ರು. ನೀವೇನ್ ಸೂಪರ್ ಮ್ಯಾನ್ ಅಲ್ಲ? 6:30ಗೆ ಎದ್ದೇಳ್ತೀರಾ, 7:00ಗೆ ಅವ್ನ್ ಬಸ್ ಬರುತ್ತೆ. ಬೇಗ ಮಾಡ್ತೀನಿ, ನೈಟೇ ಸ್ವಲ್ಪ ಪ್ರಿಪೇರ್ ಮಾಡ್ಕೋತೀನಿ. ಬಟ್ ಇವಾಗ ಲಾಕ್ ಡೌನ್ ಎಲ್ಲ ಆಗಿ ಕೊರೋನಾ ಎಲ್ಲ ಬಂದ್ಮೇಲೆ ವರ್ಕ್ ಫ್ರಮ್ ಹೋಮ್, ಸ್ಕೂಲು ಮನೆಯಿಂದಾನೇ ನಡೆಯುತ್ತೆ, ಹಾಗಾಗಿ ನಿಮ್ಗೆ ಅದು ಈಸಿ ಅನ್ನಿಸ್ತಾ ಕಷ್ಟ ಆಯ್ತಾ? ಇಲ್ಲ ಮ್ಯಾಮ್, ನಮ್ಗೆ ಯಜಮಾನ್ರು ಡೈಲಿ ಕೆಲಸ ಇದ್ದೇ ಇತ್ತು. ಏನ್ ಕೆಲಸ ಮಾಡಿದೆ? ಅವರು ಬಯೋಜಿನಲ್ ಫಾರ್ಮಾ ಕಂಪ್ನಿ ಅಂತ, ಅಲ್ಲಿ ಮ್ಯಾನೇಜರ್. ಅವ್ರ ಆಫೀಸಲ್ಲಿ ಎಲ್ಲಾರ್ಗು ರಜಾ ಕೊಟ್ಟರು, ನಮ್ಮ ಯಜಮಾನ್ರಿಗೆ ಮಾತ್ರ ರಜಾ ಕೊಡ್ಲಿಲ್ಲ. ಫೋನ್ ಮಾಡಿ ಹೇಳಿದ್ರ ಯಜಮಾನ್ರಿಗೆ ರಜಾ ಕೊಡ್ಬೇಡ್ರಿ, ಕರೀರಿ ಆಫೀಸ್ಗೆ ಅಂತ? ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ವಿತ್ ಅರೇಂಜ್ ಮ್ಯಾರೇಜ್ ಮ್ಯಾಮ್. ಅದು ಮ್ಯಾಟ್ರು. ಇವ್ರು ಲವ್ ಮಾಡ್ಕೊಂಡ್ರು, ಮನೆಯವ್ರು ಅರೇಂಜ್ ಮಾಡಿದ್ರು. ಎಷ್ಟು ವರ್ಷ ಪ್ರೀತಿಲಿದ್ರಿ ಮದ್ವೆಗಿಂತ ಮುಂಚೆ? ನಮ್ದು ಹೆಚ್ಚು ಕಮ್ಮಿ ಒಂದ್ 10 ವರ್ಷ ಅನ್ಕೊಂಡ್ರೆ ಯಾರಿಗೂ ಗೊತ್ತಿಲ್ಲ. 10 ವರ್ಷ ಅಮ್ಮ, 10 ವರ್ಷದಿಂದ ಲವ್ ಮಾಡ್ತಿದ್ರು, ಗೊತ್ತೇ ಇಲ್ಲ. ಇವಾಗ ಗೊತ್ತಾಯ್ತ ವಿಷಯ? ಅದು ಮಗ ಆದ್ಮೇಲೆ ಗೊತ್ತಾಯ್ತು. ನಿನ್ ಕಿವಿ ಮುಚ್ಕೊಳ ಯಾಕೋ? ಇವ್ನು ನೋಡ ಎಷ್ಟು ಒಳ್ಳೆ ಹುಡುಗ ಇವನು. ಯಾರು ಪ್ರಪೋಸ್ ಮಾಡಿದ್ದು ಹೋಗ್ಲಿ ನಿಮ್ಮಿಬ್ರಲ್ಲಿ ಫಸ್ಟ್? ನಿಮ್ ಮಗನೇ. ಹೆಂಗೆ ಪ್ರಪೋಸ್ ಮಾಡಿದ್ರೆ? ಏನಾದ್ರು ಡಿಫ್ರೆಂಟ್ ಆಗಿ ಮಾಡಿದ್ರ? ಲೆಟರ್ ಬರ್ದು ಕೊಟ್ಟಿದ್ರು. ಹೌದಾ? ಆ ಪತ್ರದಲ್ಲಿ ಏನಿತ್ತು ಮೇಡಮ್? ಮರ್ತೋಯ್ತು ಮ್ಯಾಮ್, 13 ವರ್ಷ ಆಯ್ತು. ಅದ್ ಹೆಂಗ್ ಮೇಡಮ್ ಮರ್ಯಾದಕ್ಕೆ ಸಾಧ್ಯ? ಅವ್ರು ಅಷ್ಟು ಪ್ರೀತಿಯಿಂದ ಬರ್ದಿದ್ರು, ನನಗೆ ನೆನಪಿದೆ. ಸರ್ ಜೀವನ ಹಿಂಗೆ ಚೆನ್ನಾಗಿ ಹೋಗ್ತಾ ಇತ್ತು ಸರ್, ಯಾಕೆ ಸರ್ ಮೊಬೈಲ್ ಕೊಡ್ಸ್ಬಿಟ್ರಿ ಮೇಡಮ್? ನೀವು ಮೊಬೈಲ್ ಗಿಫ್ಟ್ ಆಗಿ ಕೊಟ್ರಿ ಅಂತ ಕೇಳ್ಪಟ್ಟೆ ನಾನು. ಅವರು ಕೇಳ್ತಾ ಇದ್ರು, ಅವ್ರಿಗೂ ಸ್ವಲ್ಪ ಚೇಂಜಸ್ ಇರಲಿ, ಮಾಮೂಲಿ ಹಳ್ಳಿ ಹುಡುಗಿ ತರನೇ ಇರೋದು ಬೇಡ, ಸ್ವಲ್ಪ ಮಾಡರ್ನ್ ಆಗಿರ್ಲಿ ಅಂತ. ಬಟ್ ಚೆನ್ನಾಗಿರುತ್ತಲ್ಲ ಇದೆಲ್ಲ ನೆನೆಸ್ಕೊಂಡ್ರೆ. ಇವತ್ತು ಸವಿ ನೆನಪು. ಸರಿ, ಲವ್ ಏನೋ ಮಾಡ್ಬಿಟ್ರಿ, 10 ವರ್ಷ ಲವ್ ಮಾಡಿದ್ರಿ, ಮನೇಲಿ ಯಾರು ಫಸ್ಟ್ ಹೇಳಿದ್ದು? ಮನೆಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ನಮ್ಗೆ ಇವರು ಲವ್ ಮಾಡ್ತಿಂತ ಗೊತ್ತಿಲ್ಲ. ಮಗಳು ಮದುವೆ ಬಂದ್ಮೇಲೆ ಸಹಜವಾಗಿ ಮದುವೆ ನೋಡ್ಬೇಕಲ್ಲ, ಗಂಡು ನೋಡ್ಬೇಕಲ್ವಾ, ಗಣ್ಣವ್ರು ಬರ್ತೀವಿ ಅಂತ ಹೇಳಿದಾಗ ಅವಾಗ ಇವರು ಓಪನ್ ಆಗಿ, ಇಲ್ಲ ನಾನು ಈ ತರ ಇಷ್ಟಪಟ್ಟಿದ್ದೀನಿ, ಅವಾಗ ನಮ್ಗೆ ಗೊತ್ತಾಗಿದ್ದು. ಹೌದಾ ಆ ತರ ಅಂತ ಹೇಳ್ಬಿಟ್ಟು ಅವಾಗ ಅಂತ ನಿಂತ್ಕೊಂಡ್ರು ಮೇಡಮ್. ಸರಿ, ಮನೇಲಿ ಹೇಳದ್ಮೇಲೆ ಮನೇಲಿ ಏನಾದ್ರು ಅಪೋಸ್ ಮಾಡಿದ್ರ ಅಥವಾ ಸರಿ ಅಂತ ಈಸಿಯಾಗಿ ಒಪ್ಕೊಂಡ್ಬಿಟ್ರ? ತಂದೆ ಇರುವಾಗ ಅವರು ಲವ್ ಮಾಡ್ತಿದ್ ನಮಗೆ ಏನು ಗೊತ್ತಿಲ್ಲ. ತಂದೆ ಸತ್ತೋದ್ರು. ಸತ್ತೋದ್ಮೇಲೆ ವರ್ಷಕ್ಕೆ ಮದುವೆ ಮಾಡಿದ್ರೆ ಒಳ್ಳೇದು ಅಂತ ಜನಗಳೆಲ್ಲ ಹೇಳಿರು. ಆವಾಗ ಅವ್ರ ಅಣ್ಣನ ಅವಳು ಕೇಳ್ಕೊಂಡ್ಲು, ನನ್ನ ಮಗನ್ನ ಅಣ್ಣ ಹಿಂಗೆ ಈ ಥರ ಮಾಡ್ತಾ ಇದ್ದೀನಿ, ನಾನು ಇನ್ನೇನು ಕೇಳ್ಕೊಳಲ್ಲ, ಇದೊಂದು ಮಾಡೋಣ ಅಂದು. ಆವಾಗ ಅವನು ಒಪ್ಪಿಗೆ ಕೊಟ್ಟ.
ನನಗೂ ಖುಷಿ ಆಯಿತು. ನಾವು ಅವ್ರ ಅಂತಸ್ತು ನೋಡಲಿಲ್ಲ, ಆಸ್ತಿ ನೋಡಲಿಲ್ಲ, ಪ್ರೀತಿ ಮಾಡವಳೆ, ಚೆನ್ನಾಗಿರಲಿ, ತುಂಬ ಸಂತೋಷವಾಗಿ ಮದುವೆ ಮಾಡಿಕೊಟ್ಟು ಅಷ್ಟೇ ಚೆನ್ನಾಗಿದ್ದಾರೆ. ಈಗ ಮದುವೆ ಆಗಿ ಮನೆಗೆ ಬಂದ್ರಿ, ಮದುವೆ ಆಗಿ ಮನೆಗೆ ಬಂದ್ಮೇಲೆ ನೀವು ಏನೇನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ? ಅಂದ್ರೆ ನಾನು ಬೆಳೆದಿದ್ದು ಅಕ್ಕ ತಂಗಿದಿರ ಜೊತೆ, ನಾವು 6 ಜನ ಹೆಣ್ಮಕ್ಳು, ಅಣ್ಣ ಒಬ್ರು, ಇಲ್ಲೂ ಜೊತೆಲೇ ಇದ್ದೆ. ಈಗ ಅಲ್ಲೋಗಿದ್ಮೇಲೂ ಜೊತೆಗೆ ನನ್ಗೇನು ಅಷ್ಟು ಅನ್ಸ್ಲಿಲ್ಲ, ಕಷ್ಟ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು. ನಮ್ ಸ್ವಲ್ಪ ಅಮ್ಮನ ಮನೇಲಿ ಆಳು ಕಾಳು ಎಲ್ಲ ಇದ್ರು, ಚೆನ್ನಾಗೇ ಇದ್ವಿ ನಾವೇನಂತ. ಅಲ್ಲಿ ಸ್ವಲ್ಪ ಹೋದಾಗ ಕೆಲಸ ನಾನೇ ಮಾಡ್ಬೇಕು, ಮತ್ತೆ ಮೇಯ್ನ್ ನನ್ಗೆ ಮುದ್ದೆ ಮಾಡಕ್ ಬರ್ತಿಲ್ಲ, ಅದೊಂದು ಸ್ವಲ್ಪ ಕಷ್ಟ ಆಯ್ತು. ಇವರೆಲ್ಲ ಮುದ್ದೆನೆ ಮುದ್ದೆನೆ, ಈಗ್ಲೂ ಮುದ್ದೆನೆ ತಿನ್ನೋದು. ಡೈಲಿ ನಮ್ಮ ಮನೆಗೆ 8 ಮುದ್ದೆ ಮಾಡ್ತೀವಿ. ನೈಟ್ ಮುದ್ದೆ ತಿನ್ನದ ನೀವು? ನೈಟ್ ಹೊತ್ತು ಮುದ್ದೆ ತಿಂದು ಹೆಂಗ್ ಜೀರ್ಣ ಮಾಡ್ಕೊಂತೀರಾ ನೀವು? ಮಲಿಕೊಂಡ್ಬಿಡ್ತೀವಲ್ಲ ಮ್ಯಾಮ್, ಅದೇ ಜೀರ್ಣ ಆಗುತ್ತೆ. ಇವ್ರಿಗೆಲ್ಲಾರ್ಗು ನಾನು ಸ್ವಲ್ಪ ಜಾಸ್ತಿ ಮಾತಾಡೋದು, ಎಲ್ಲಾರು ಮಂಜು ಜಾಸ್ತಿ ಮಾತಾಡ್ತಾಳೆ ಹೆಂಗೆ ಏನು ಅಂತ. ಬಟ್ ಅಲ್ಲಿ ಹೋಗಿದ್ಮೇಲೆ ಇಬ್ರು ಸೊಸೆದಿರ್ಗಿಂತ ನಾನೇ ತುಂಬಾ ಇಷ್ಟ ಆಗಿದ್ದು ಅತ್ತೆ ಮಾವಂಗೆ. ಅಪ್ಪಂಗಂತೂ ನಾನಂತೂ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಮನೆಗೆ ಹೋಗಿದ ತಕ್ಷಣ ಚೇಂಜಸ್ ಮಾಡಿದ್ದು ಎಲ್ಲ ಒಂದ್ ರೀತಿಲಿ ಎಲ್ಲಾರು ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಂಡವ್ರು. ನಾನು ತಾತ ಬಂದಿದ ತಕ್ಷಣ ಮಕ್ಳಿಗೆ ಹೇಳ್ಕೊಡಿನು, ತಾತ ಬಂದಿದ ತಕ್ಷಣ ಹಾಯ್ ಅಂದ್ರು, ಎಲ್ಲಾರ್ಗು ನಗ್ನಾಗ್ತಾ ಮಾತಾಡ್ಸಿ. ಮತ್ತೆ ಸಂಡೇ ಒನ್ ಟೈಮ್ ಎಲ್ಲ ಹೋಟ್ಲಿಗೆ ಹೋಗಿ ಅಡ್ಗೆ ಮಾಡ್ಸಕ್ ಬಿಡ್ತಿರ್ಲಿಲ್ಲ, ಯಾವಾಗ್ಲೂ ಮಾಡ್ತೀವಿ. ಭಾನುವಾರ ಮಾತ್ರ ಮಾಡೋದ್ ಬೇಡ ಅಂತ ಹೇಳಿ ಅಲ್ಲಿಂದನೂ ರೂಢಿ ಮಾಡ್ಕೊಂಡಿದೆ. ಭಾನುವಾರ ಮಾತ್ರ ಮಾರ್ನಿಂಗ್ ತಿಂಡಿಗೆ ಹೋಟ್ಲುದೇ ಊಟ ನಮ್ಮ ಮನೆ. ಯಾಕಂದ್ರೆ ಮೇಡಮ್ ಅವ್ರು ಎದ್ದಿರಲ್ವಲ್ಲ. ಮೇಡಮ್ ನಾನೊಂದು ಮಾತು ಹೇಳ್ಬೇಕು ಜೀವಾಹಿನಿ ಮುಂದೆ. ಇವ್ರು ಇವಾಗ ಏನು ಹೇಳಿದ್ರು, ನಮ್ಮ ಮಾವನ ಹತ್ರ ನಾನು ತುಂಬ ಮುದ್ದಿನ ಸೊಸೆ ಆಗಿದ್ದೆ ಅಂತ. ಇವ್ರ ಮದುವೆಗೆ 13 ವರ್ಷ ಆಗಿದೆ, ನಾನು ಮದುವೆಗೆ 25 ವರ್ಷ ಆಗಿದೆ. 25 ವರ್ಷದಿಂದ ನಾನು ಅವ್ರ ಮಾವನ ಹತ್ರ ತುಂಬಾ ಆತ್ಮೀಯತೆಯಿಂದ ಇದ್ದೆ. ಒಂದು ಜೀವಾಹಿನಿ ಮುಂದೆ ಒಂದು ಕೇಳ್ಕೊತಾ ಇರೋದೇನು, ಕ್ಷಮೆ ಕೇಳ್ತಾ ಇದ್ದೀನಿ. ಏನಂದ್ರೆ ನಮ್ಮ ಚಿಕ್ಕಪ್ಪ ನನ್ನ ಮಾತಾಡಿಸಿ 6 ವರ್ಷ ಆಗಿದೆ. ಇಲ್ಲಿ ಪಕ್ಕದಲ್ಲೇ ಕೂತಿದ್ದಾರೆ, ಮಂಜುಳವ್ರ ಮಾವ, ಮಹೇಶ್ ಅವ್ರ ತಂದೆ, ನನಗೆ ಚಿಕ್ಕಪ್ಪ. ಇಲ್ಲ ನಮ್ದು ದೊಡ್ಡ ನನ್ನ ಮಾತಾಡ್ಸ್ತಾ ಇಲ್ಲ, ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾನು ಯಾವತ್ತೂ ಅವ್ರನ್ನ ಒಂದ್ ದಿವಸ ಒಂದು ಮಾತು ಅಂದಿಲ್ಲ. ಇವತ್ತು ನಾನು ಎಲ್ಲರೂ ಮುಂದೆ ಸ್ನೇಹಿತರಿದ್ದಾರೆ, ನಮ್ಮ ಸಂಬಂಧ ಇದೆ, ಕುಟುಂಬ ಇದೆ, ನಮ್ಮ ತಂಗಿ ಮೈದಾ ಅಮ್ಮ ತಂಗಿ ಎಲ್ಲ ಇದ್ದಾರೆ. ಅವ್ರೆಲ್ಲರೂ ಮುಂದೆ ಚಿಕ್ಕಪ್ಪ ನನ್ನ ಕ್ಷಮಿಸಿ ನನ್ನ ಮಾತಾಡ್ಸಿ. ನೀವು 6 ವರ್ಷ ಕಂಪ್ಲೀಟ್ ಆಗಿ 7 ವರ್ಷಕ್ಕೆ ಬಿದ್ದಿತ್ತು, ನಾನು ತಪ್ಪು ಮಾಡಿರ್ಲಿಲ್ಲ. ಇವತ್ತು ನಾನೇ ಚಿಕ್ಕೋಳಾಗಿ ನಿಮ್ನ ಕ್ಷಮೆ ಕೇಳ್ತಾ ಇದ್ದೀನಿ, ನನ್ನಿಂದ ತಪ್ಪಾಗಿದ್ರೆ. ಜೀವಾಹಿನಿ ಮುಂದೆ ನಿಮ್ನ ಕ್ಷಮೆ ಯಾಚಿಸ್ತಾ ನಾನು ಮತ್ತೆ ನೀವು ಮೊದಲು ಯಾವ ಥರ ಪ್ರೀತಿ ಮಾಡ್ತಾರೆ ಅದೇ ರೀತಿ ಪ್ರೀತಿ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಮೇಡಮ್. ಮೇಡಮ್ 1 ನಿಮಿಷ ಎದ್ದೇಳಿ ಅವ್ರನ್ನ ಪಕ್ಕದಲ್ಲಿ ಕೂರಿಸಿ. ಅಪ್ಪಾಜಿ, ಇವಾಗ ಅವರು ಮನಸ್ಸು ಬಿಚ್ಚಿ ಕೋಟ್ಯಾಂತರ ಕನ್ನಡಿಗರ ಮುಂದೆ ನಿಮ್ಮನ್ನ ಕ್ಷಮೆ ಕೇಳಿದ್ದಾರೆ, ಅವ್ರನ್ನ ಕ್ಷಮಿಸ್ಬೋದಾ? 6 ವರ್ಷ ಏನಾಗಿಲ್ಲ, 1-2 ವರ್ಷ ಆಗಿದೆ ಅಷ್ಟೇ. ಮಾತಾಡ್ತಾನೆ ಇದ್ರು, ಅವರು ಮಾತಾಡ್ಸೋರು, ನಾನು ಮಾತಾಡಿಸ್ತಾ ಇದ್ದೆ, ಅವರು ಸುಮ್ಮನೆ ನಾನು. ಮೇಡಮ್ ಅಷ್ಟೇ ಪ್ರಾಬ್ಲಮ್ ಆಗಿತ್ತು. ಏನಿಲ್ಲ, ಹಂಗೆ ಒಂದ್ಸಲ ಹೆಗ್ಲ ಮೇಲೆ ಕೈ ಹಾಕೊಂಡ್ಬಿಡಿ ಅಪ್ಪಾಜಿ. ಈಗ ಹೇಗೆ ಅನ್ನಿಸ್ತಾ ಇದೆ ಫೀಲಿಂಗ್? ತುಂಬಾ ಖುಷಿಯಾಗಿದೆ ಮನಸ್ಸಿಗೆ. ಆ ಪ್ರೀತಿ ಇಲ್ಲದೆ ಯಾರ ಕಣ್ಣಲ್ಲೂ ನೀರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಇನ್ನೊಂದೇನ್ ಗೊತ್ತಾ, ನಾನು ಕುಚ್ಕೊಳೋದಲ್ಲ, ಗಂಡ್ಮಕ್ಳ ಹತ್ರ 3 ಜನ ಗಂಡ್ಮಕ್ಳು ಇದ್ದಾರೆ, 1 ರೂಪಾಯಿ ಇಸ್ಕೊಳಲ್ಲ. ಅವ್ರದ್ದು ಸ್ವಂತ ದುಡ್ಡು ಮೇಲೆ ನಮ್ಗೆ ಬಟ್ಟೆ ತಂದು ಕೊಡ್ತಾರೆ. ಮತ್ತೆ ಮಕ್ಳಿಗೆ ಡೈಲಿ ಅವರೇ ಹಾಲು ತಗೊಂಬರೋದು, ಹಣ್ಣು ತಗೊಂಬರೋದು, ಬಿಸ್ಕೆಟ್ ತರೋದು. ಒಬ್ರ ಮೇಲೆ ಡಿಪೆಂಡ್ ಆಗಿಲ್ಲ ಮ್ಯಾಮ್. ಈಗಲೂ ಕೆಲಸ ಮಾಡ್ತಾರೆ, ಮಕ್ಳ ಹತ್ರ ಮಾತ್ರ 1 ರೂಪಾಯಿ ಇಸ್ಕೊಳಲ್ಲ. ಇದ್ದವರೆಗೂ 1 ರೂಪಾಯಿ ಇಸ್ಕೊಂಡಿಲ್ಲ. ಸೂಪರ್ ಅಪ್ಪಾಜಿ. ಈಗಲೂ ಕೆಲ್ಸಕ್ಕೆ ಹೋಗ್ತಾರೆ. ನೀವು ಅವ್ರ ಬಗ್ಗೆ ಮಾತಾಡ್ದಾಗೆಲ್ಲ ಮಾವ ಅಪ್ಪ ಅದೆರಡ್ರ ಮಧ್ಯೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ. ಅಂದ್ರೆ ತಂದೆ ಪ್ರೀತಿನ ಮಾವನಲ್ಲಿ ನೋಡ್ತೀವಿ. ಖಂಡಿತ ಅಪ್ಪನೂ ಅಷ್ಟೇ ಪ್ರೀತಿ ಕೊಡ್ತಿದ್ರು, ಅಪ್ಪಂಗಿಂತ ಜಾಸ್ತಿ ಕೊಡ್ತಾರೆ ನನ್ಗೆ. ನಮ್ಮ ಮನೇಲಿ ನನ್ನ ನೋಡ್ಬೇಕು, ನನ್ನ ಅಪ್ಪಂಗೆ ಹಿಂಗೆ ಹೆಗ್ಲ ಮೇಲೆ ಕೈ ಹಾಕೋದು, ಏನ ಮಾಡಿದ್ರೆ ಕೆನ್ನೆ ಎಲ್ಲ ಗಿಲ್ತೀನಿ. ಮತ್ತೆ ಏನ್ ಅವ್ರ ಹಿಂಗೆ ಕೂತ್ಕೊಳ್ಳೋದು ಮೇಡಮ್. ಹೌದಾ? ಅಪ್ಪ ಏನನ್ನ ತಪ್ಪು ಮಾಡಿದ್ರು ಅಂತ ನಾನು ಹೇಳ್ತೀನಿ ಮ್ಯಾಮ್. ನಮ್ಮ ಅಪ್ಪ ನನ್ ಒಬ್ಳದೇ ಮಾತು ಕೇಳೋದು. ನಿಮ್ಮೆಲ್ಲರ ಸಂಬಂಧ ಹೀಗೆ ಇರ್ಲಪ್ಪ. ಒಂದ್ಸತಿ ಏನಾಗಿತ್ತು ಗೊತ್ತಾ ಮ್ಯಾಮ್, ಇಬ್ರು ಮದ್ವೆ ಹೋಗಿದ್ರು, ಅಪ್ಪನೂ ಅಮ್ಮ. ಇವ್ರು ಟಿವಿಎಸ್ ಇತ್ತು, ಫುಲ್ ಓಡಿಸ್ಕೊಂಡ್ ಬರ್ತಾ ಇದ್ದಾರೆ ನಮ್ಮಪ್ಪ. ನಮ್ಮಮ್ಮ ಬಿದ್ದೋಗ್ಬಿಟ್ಟವ್ರೆ, ನೋಡೇ ಇಲ್ಲ. ವೆರಿ ಗುಡ್ ಅಪ್ಪಾಜಿ. ಮನೆಗೆ ಬಂದ್ಬಿಟ್ಟು ಹಿಂದಾಡೆ ತಿರ್ಗಿ ನೋಡಿದ್ರೆ ನಮ್ಮ ಅತ್ತೆಲಿ ಎಲ್ಲಪ್ಪ ಅಮ್ಮ ಅಂದ್ರೆ ಎಲ್ಲೋಗಿ ಗೊತ್ತಿಲ್ಲ ಎಲ್ಲ ಅವ್ರವ್ರನ್ನ ಎತ್ತಿ ನಿಲ್ಸಿತವ್ರೆ, ಓದನೆ ಅವ್ರೆ.
ಕಾಲಲ್ಲಿ ಕಸ ಬಸ್ ಹತ್ಬೇಕು, ನೀನು ಮುಂದೆ ಹತ್ತು ನಾನು ಹಿಂದೆ ಹತ್ತೀನಿ ಅಂದ್ರಲ್ಲ ಅವ್ರು ಹತ್ತುತ್ತಾರಲ್ಲ ಅಂತ ನಾನು ಹತ್ಬಿಟ್ಟೆ. ಕೇಳಿ ಹತ್ತದೆ, ಇವರು ಜನ ಜಾಸ್ತಿ ಅಂದ್ಬಿಟ್ಟು ಇವರು ಹತ್ತೇ ಇಲ್ಲ. ನೋಡ್ತೀನಿ ಜನ ಎಲ್ಲ ಖಾಲಿ ಆದ್ರು ಇವ್ರ ಮಕನೇ ಕಾಣ್ತಾ ಇಲ್ಲ. ನಾನು ನೆಲಮಂಗ್ಲ ಸ್ಟಾಪ್, ಲಾಸ್ಟ್ ಸ್ಟಾಪ್ ಅಲ್ವಾ ನೆಲಮಂಗ್ಲ, ಲಾಸ್ಟ್ ಸ್ಟಾಪಾಗಿ ಇಳ್ಕೊಂಬಿಟ್ಟು ನೋಡ್ತೀನಿ ಎಲ್ಲೂ ಇಲ್ಲ. ಇವ್ರೇನ್ ಮಾಡವ್ರೆ, ರಿಟರ್ನ್ ಮನೆಗೆ ಹೋಗ್ಬಿಟ್ಟವ್ರೆ. ರಿಟರ್ನ್ ಮನೆಗೆ ಹೋಗಿ ಆ ಮಗನ್ ಕರ್ಕೊಂಬಂದವ್ರ ಗಾಡಿಲಿ. ನಾನು ಅದೇ ಸ್ಟಾಪ್ ನಿಂತಿದ್ದೀನಿ, ಅಲ್ಲೇ ಅಂಗಡಿ ತವ. ನಿಮ್ ಬಗ್ಗೆ ಒಂದು ಬುಕ್ಕೆ ಬರಿಬೋದು. ಗಂಗರಾಜಯ್ಯನ ಅವಾಂತರಗಳು. ಈಗ ಯಜಮಾನ್ರು ಮತ್ತೆ ಮಂಜುಳಾ ಅವ್ರ ಮಧ್ಯೆ ಇರೋ ಪ್ರೀತಿ ನೋಡಿದ್ರೆ ನಮ್ಮೆಲ್ಲರಿಗೂ ಖುಷಿ ಆಗ್ತಿದೆ, ಜೊತೆಗೆ ಆಶ್ಚರ್ಯನೂ ಆಗ್ತಿದೆ. ಯಾಕಂದ್ರೆ ಒಳಗೆ ಹುಗುದಿಟ್ಟ ಕತೆಗಳು ಕೆಲವ್ರು ಇವಾಗ ಹೊರಗ್ ಬರ್ತಾ ಇದೆ, ಕೆಲವ್ರಿಗೆ ಇವಾಗ ವಿಷಯಗಳು ಗೊತ್ತಾಗ್ತಾ ಇದೆ ಅಲ್ವಾ. ನಿಮ್ ಜೊತೆ ನನಗೂ ವಿಷಯಗಳು ಗೊತ್ತಾಗ್ತಿದೆ, ಆದ್ರೆ ಇವ್ರೇನೋ ಮಾತಾಡ್ತಿದ್ದಾರೆ, ಆದ್ರೆ ಯಜಮಾನ್ರು ಅವಾಗಿಂದ ಬೆವರ್ತಾ ಇದಾರೆ ಹೊರತಾಗಿ ಮಾತಂತೂ ಆಡ್ತಾ ಇಲ್ಲ. ಯಾಕೆ ಸರ್ ಮಾತಾಡಲ್ಲ, ಬರೀ ಪ್ರೀತಿ ಮಾಡ್ತೀರಾ ಹೆಂಡ್ತಿನ? ಮಾತು ಕಡಿಮೆ, ಕೆಲಸ ಜಾಸ್ತಿ. ನಾವು ಕುತ್ಕೊಂಡು ಹೊಡೆದ್ರು, ನಿಮ್ದು ಮಾತು ಜಾಸ್ತಿ ಕೆಲಸ ಏನಿಲ್ಲ, ನಮ್ದು ಕೆಲಸ ಜಾಸ್ತಿ ಮಾತು ಕಮ್ಮಿ ಅಂತ. ಈಗ ನೀವು ಅವ್ರಿಗೇನೋ ಮೊಬೈಲ್ ಕೊಡ್ಸಿದ್ರಿ ಲವ್ ಮಾಡ್ಬೇಕಾದ್ರೆ, ಆದರೆ ನೀವು ಅವ್ರಿಗೆ ಕಾಲ್ ಮಾಡಕ್ಕೆ ಮೆಸೇಜ್ ಮಾಡಕ್ಕೆ ನಿಮ್ಮ ಹತ್ರ ಮೊಬೈಲ್ ಇತ್ತಾ? ಫ್ರೆಂಡ್ಸ್ ಮೊಬೈಲ್ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ನಿಮ್ಗೆ ಗೊತ್ತಿರಲಿಲ್ಲ, ಫ್ರೆಂಡ್ಸ್ ಗೊತ್ತಿತ್ತು ವಿಷಯ. ಸೊ ಫ್ರೆಂಡ್ಸ್ ಮೊಬೈಲಿಂದ ಇವ್ರಿಗೆ ಫೋನ್ ಮಾಡ್ತಿದ್ರೆ, ಮೆಸೇಜ್ ಮಾಡ್ತಿದ್ರೆ. ಯಾವತ್ತಾದ್ರೂ STD ಬೂತ್ಗೆ ಹೋಗಿ STD ಬೂತ್ ಅಲ್ಲಿ ಕ್ಯೂ ಅಲ್ಲಿ ಮೊಬೈಲ್ ನಿಂತ್ಕೊಂಡು ಕೊಡೋಕೆ ಮುಂಚೆ ಎಲ್ಲ ಮಾಡಿದ್ದೀವಿ. ಹೆಂಗಿತ್ತೆ ಸರ್ ಆ ಫೀಲಿಂಗು? ಫೀಲಿಂಗ್ ಮಜಾನೇ ಬೇರೆ. ಮಜಾನೇ ಬೇರೆಲ್ಲ. ಆ ದಿನಗಳು ಹೆಂಗಿತ್ತು ಸರ್? ಆ ಕಷ್ಟ, ತುಡಿತ, ಅವ್ರನ್ನ ಮೀಟ್ ಮಾಡ್ಬೇಕು ಅಂದಾಗ ಮೀಟ್ ಮಾಡಕ್ಕಾಗಲ್ಲ, ಫೋನ್ ಮಾಡ್ಬೇಕು ಅಂದಾಗ ಫೋನ್ ಮಾಡೋದಕ್ಕಾಗದಲ್ಲ, ವೈಬ್ರೇಟ್ ಆದ್ರೆ ಅಕ್ಕಪಕ್ಕದಲ್ಲಿರೋರೆಲ್ಲ ಮುಖ ನೋಡ್ತಾರೆ. ಸೊ ಹೆಂಗಿತ್ತು ಆ ದಿನಗಳು? ಆಗ ನಾವು ತುಂಬಾ ಕಷ್ಟ ಬಿದ್ದಿದ್ದೀವಿ. ಒಬ್ರು ನೋಡೋಕ್ಕಾಗಲ್ಲ, ಕರೆಕ್ಟಾಗಿ ಮಾತಾಡೋಕ್ಕಾಗ್ತಿರ್ಲಿಲ್ಲ, ತುಂಬಾ ಟೈಮ್ ವೆಯ್ಟ್ ಮಾಡಿದ್ದೀವಿ. ಆ ವೆಯ್ಟ್ ಈಗ ಯಾರು ಮಾಡಲ್ಲ. ನಮ್ಗೆ ಅದರಲ್ಲಿ ಆ ವೆಯ್ಟ್ ಮಾಡೋದ್ರಲ್ಲೇ ಒಂಥರ ಖುಷಿ ಇರ್ತಿತ್ತು. ಇನ್ನು 3 ತಿಂಗಳು ಮುಂಚೆ ಆದ್ಮೇಲೆ ಒಂದು ಪ್ರೋಗ್ರಾಮ್ ನಡೀತಿತ್ತು ಅಂದ್ರೆ ಆ ಡೇಟ್ಗೋಸ್ಕರ ಕಾಯ್ತೀವಲ್ಲ, ಅದರಲ್ಲಿರೋ ಖುಷಿನೇ ಬೇರೆ. ಸೊ ಸಿಕ್ಕದಾಗ್ಲೂ ಫ್ರೀ ಆಗಿ ಎಲ್ಲರೂ ಮುಂದೆ ಓಪನ್ ಆಗಿ ಮಾತಾಡಕ್ ಆಗೋದಿಲ್ಲ. ಸೊ ಹಿಂಗೆ ಕಣ್ಣಲ್ಲೇ ಮಾತಾಡ್ಕೋತಾ ಇದ್ರ ಸಣ್ಣಲ್ಲೇ? ಭಯ, ಮತ್ತೆ ಎಲ್ಲ ಯಾರು ನೋಡ್ತಾರೋ ಅಂತ ನೋಡ್ತಾ ಇದ್ವಿ. ಹೇಗಿದ್ಯಾ, ಚೆನ್ನಾಗಿದೆ, ಮತ್ತೆ ನಂಗೆ ಹಿಂಗೆ ಒಳಗಡೆ ಕೊಡೋಗ್ಬಿಡೋದು. ನಂಗೆ ಇವ್ರು ಹೇಳ್ತಿದ್ರೆ ಹೆಂಗಿರ್ತಿತ್ತು ಅಂತ ಇಮ್ಯಾಜಿನೇಷನ್ ಹೋಗ್ತಾ ಇದೀನಿ ನಾನು. ಸೊ ಮದ್ವೆ ಮನೇಲಿ ಎದ್ರ ಬದ್ರ ಕುತ್ಕೊಂಡು ಜೊತೆಗೆ ಊಟ ಮಾಡಕ್ ನೋಡ್ತಾ ಇದ್ವಿ. ಅಕ್ಕ ಏನ ಬೇರೆ ಕಡೆ ಹೋಗೋರು, ಅಮ್ಮ ಎಲ್ಲ ಅವ್ರೆ ಹೋಗ್ಬಿಟ್ಟು ಜೊತೆಗೆ ಊಟ ಮಾಡ್ಕೊಂಡು ಬೇಕು ಅಂದ್ಬಿಟ್ಟು. ಅದು ಗೊತ್ತಾಯ್ತಾ? ಒಂದ್ಸಲ ಇವ್ರ ಜೊತೆ ಊಟ ಮಾಡೋರು, ಸೆಕೆಂಡ್ ಟೈಮ್ ನಿಮ್ ಜೊತೆ ಸುಮ್ನೆ ಕುತ್ಕೊಂಡೋದು, ಇಲ್ಲಾಂದ್ರೆ ಬೈತಾರಲ್ಲ ಊಟ ಮಾಡಿಲ್ವಲ್ಲ ಅಂತ. ಯಾಕೋ ಇವತ್ತು ಹೊಟ್ಟೆನೆ ಹಸ್ವಾಗ್ತಾ ಇಲ್ಲ ಅಂತ ಸ್ಟೈಲ್ ಹೊಡಿತಾ ಇದ್ರಿ. ಬಟ್ ಸರ್, ಯಾಕೆ ಸರ್ ಇಷ್ಟೊಂದು ಪ್ರೀತಿ ಮಂಜುಳಾ ಅವ್ರನ್ನ ಕಂಡ್ರೆ ನಿಮ್ಗೆ? ಅವರಲ್ಲಿ ಯಾವ ಗುಣ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಅವಳ ಮಾತು, ಅವಳ ನೋಟ, ಅವಳ ಕಣ್ಣು ನಂಗೆ ತುಂಬಾ ಇಷ್ಟ. ಅಲ್ಲೆಲ್ಲೇ ಕಣ್ಣ ಸರಿಗೆ. ಅವಳು ಮಾತಾಡ್ಬೇಕಾದ್ರೆ ಮಾತು ಕೇಳ್ತಾನೆ ಇರೋಣ ಅನ್ಸುತ್ತೆ. ಅದಕ್ಕೆ ಅವಳು ಈಗ ತುಂಬಾ ಮಾತಾಡ್ತಾ ಇರೋದು. ಅವಳು ಎಷ್ಟು ಮಾತಾಡಿದ್ರು ನನಗೆ ಸಮಾಧಾನ ಆಗ್ತಿಲ್ಲ. ಅಯ್ಯೋ, ಲವ್ಲಿ ಪೇರ್ ಸರ್. ಯಾವಾಗ್ಲೂ ಇದೇ ತರ ಪ್ರೀತಿಯಿಂದ ಖುಷಿಯಾಗಿರಿ ಆಯ್ತಾ? ಈಗ ನೀವು ಕಣ್ಣ ಸಲಿಗೆಯಲ್ಲಿ ಹೆಂಗ್ ಮಾತಾಡ್ತಿದ್ರಿ ಅಂತ ನಾನು ನೋಡ್ಬೇಕು. ಅದಕ್ಕೆ ಅಂತ ಒಂದು ಆಟ ಆಡಿಸ್ತೀನಿ ನಿಮ್ಮಿಬ್ರಿಗೆ. ಓಕೆ, ರೆಡಿ ಇದೀರಾ? ಹಂಗ್ ಬನ್ನಿ. ಈಗ ಆಟ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮುಂಚೆ ಪ್ರಾಪರ್ಟಿ ತರಿಸ್ಬಿಡ್ತೀನಿ, ಓಕೆನಾ? ಈಗ ಏನಪ್ಪಾ ಅಂದ್ರೆ, ಇಲ್ಲಿ ಕ್ಯೂ ಕಾರ್ಡ್ಸ್ ಅಲ್ಲಿ ಕೆಲವು ಹೆಸರುಗಳಿರುತ್ತೆ. ಅದು ಊರ ಹೆಸರು, ಪಿಕ್ಚರ್ ಹೆಸರು, ಏನ್ ಬೇಕಾದ್ರೂ ಆಗಿರ್ಬೋದು. ಈಗ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನಾನು ಈ ಕಾರ್ಡ್ ಅನ್ನ ಸರ್ ಕೊಡ್ತೀನಿ. ಸರ್ ಅದನ್ನ ಹೀಗೆ ಹಿಡ್ಕೊಂತಾರೆ, ಮುಂದೆ ಹಿಡ್ಕೊಂಡ್ಮೇಲೆ ನೀವು ಅದ್ರಲ್ಲಿ ಏನಿದೆ ಅಂತ ಓದಿ ಆಕ್ಟ್ ಮಾಡಿ ತೋರಿಸ್ಬೇಕು. ಕಷ್ಟ ಇದೆಯಲ್ಲ ಮ್ಯಾಮ್, ಕಷ್ಟ ಇದೆ. ನೀವು ಕಣ್ಣ ಸಲಿಗೆಯಲ್ಲಿ 10 ವರ್ಷ ನಡ್ಸಿಲ್ವಾ? ಸುಮ್ನೆ ಹಿಂಗ್ ಬಾ ಅಲ್ಲಿಗೆ ಇಷ್ಟೇ ಮಾಡಿದ್, ಇದನ್ನ ಬಾ ಅಲ್ಲಿಗೆ, ಇವಾಗ ಬಾ ಇಲ್ಲಿಗೆ. ಓಕೆನಾ? ಆಟ ಇಷ್ಟೇ, ವೆರಿ ಸಿಂಪಲ್. ಅವ್ರಿಗೆ ಕಾರ್ಡ್ ಕೊಟ್ಟಾಗ ನೀವ್ ಎನಾಕ್ಟ್ ಮಾಡಿ ತೋರಿಸ್ಬೇಕು, ನಿಮಗೆ ಕಾರ್ಡ್ ಕೊಟ್ಟಾಗ ಅವ್ರು ಎನಾಕ್ಟ್ ಮಾಡಿ ತೋರಿಸ್ಬೇಕು. ಯಾರು ತುಂಬಾ ಚೆನ್ನಾಗಿ ಆಡ್ತಾರೋ, ಅಂದ್ರೆ ಯಾರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತಾರೋ ಅವರು ಈ ಸುತ್ತಿನ ವಿನ್ನರು. ಇದಕ್ಕೆ ಜಡ್ಜು ನಮ್ ಲಕ್ಷ್ಮಮ್ಮ. ಓಕೆನಾ ಲಕ್ಷ್ಮಮ್ಮ? ಇಬ್ರು ಸೇರ್ಸಿ ಹೇಳಿದ್ದು ನಾನು. ಫಸ್ಟ್ ಸರ್ ಕಣ್ ಮುಚ್ಕೊಳ್ಳಿ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅಜ್ಜಿ, ಮುದುಕಿ, ಅಜ್ಜಿ,
ಕುಟಾಣಿನ ಹತ್ರ ಇದ್ದೀರಾ ಸರ್? ಎಲೆ ಅಡಿಕೆ ರುಬ್ಬೋದ? ಒಬ್ಬಟ್ಟು. ಮಾಡ್ಬಿಡಿ, ಇವತ್ತೆಲ್ಲ ಇದೆ, ನಾವೆಲ್ಲ ಇಲ್ಲೇ ಮಲ್ಕೊಂಡಿರ್ತೀವಿ. ಅಜ್ಜಿ, ಆಮೇಲೆ ಅಜ್ಜ, ಮುತ್ತಜ್ಜಿ, ಕುಟಾಣಿ, ರಾಗಿ ಬೀಸೋದು. ಬಯಲಿರ್ಬೋದು. ಯಾಕೋ 5 4 ಲಟ್ಟೆ ಪುಸ್ಕಿ ಈ ಥರ ಔಷಧಿ ಮಾಡೋದು ಲೇಹ ಅಜ್ಜಿ ಅವಾಗಿನ ಕಾಲದಲ್ಲಿ ಮಾಡ್ತಿದ್ರಲ್ಲ ಕುಟ್ಟಿ ಎಲ್ಲ. ಆವಾಗಿನ ಕಾಲದಲ್ಲಿ ಅದೇ ನೀವು ಮೊಬೈಲ್ ಯೂಸ್ ಮಾಡುವಾಗ. ಈಗ ನೆಕ್ಸ್ಟ್ ಮತ್ತೆ ಯಜಮಾನ್ರಿಗೆ ಕಾರ್ಡ್ ಕೊಡ್ತೀನಿ. ಕಣ್ಮುಚ್ಕೊಳ್ಳಿ ಸರ್, ಕೈ ಹಿಡಿರಿ ಸರ್. ಇದು ನೋಡಿ ಮೇಡಮ್, ತುಂಬಾ ಈಸಿ ಮೇಡಮ್ ಇದು. ಅಯ್ಯೋಯ್ಯೋ, ಇವರೆಲ್ಲ ಮಾಡ್ತಾರ? ಬಹಿರ್ದೆಸೆ ಬೈಲಲ್ಲಿ ಗಾಡಿಲಿ ಹೋಗೋದು. ಗಾಡಿಲಿ ಹೋಗ್ತಾ ಇರ್ತೀವಿ. ಗಾಡಿಲಿ ಹೋಗೋದು ಶೌಚಾಲಯ. ಏನು ಯಾರಾದ್ರೂ ಅದನ್ನೆಲ್ಲ ನಾವು ಟಿವಿ ಸರಿಯಾದ ಉತ್ತರವನ್ನೇ ಚಪ್ಪಾಳೆ. ಸುಲಭ ಶೌಚಾಲಯನ ತುಂಬಾ ಸುಲಭವಾಗಿ ಹೇಳಿದ್ರಿ. ಈಗ ನೆಕ್ಸ್ಟ್ ರೆಡಿನಾ ಸರ್? ಕಣ್ಮುಚ್ಕೊಳ್ಳಿ ಸರ್. 2ರಲ್ಲಿ 1 ಪಾಯಿಂಟ್ ನಿಮಗೆ ಸಿಕ್ಕಿದೆ. ಮೇಕಪ್ ವರ್ಣನೆ ಮಾಡೋದು, ಸೌಂದರ್ಯ ವರ್ಣನೆ. ಅಲ್ಲೇ ನೀರು ಬಂದಿದ್ದೀರಾ? ಮುಖ ನೋಡಿ ಮನೆ ಮುಖ ನೋಡಿ ಮೇಕಪ್ ಹಾಕೋದು. 5 4 ಲೊಟ್ಟೆ ಪುಸ್ಕಿ. ಶೃಂಗಾರ ಕಾವ್ಯ ಶೃಂಗಾರ. ಇವ್ರೊಳಗೆ ಡೀಪ್ ಆಗಿ ಕಳ್ಳೋಗಿದ್ರು ಅಂದ್ರೆ ಅಲ್ಲಿಂದ ಮೇಡಮ್ ಅವರು ಶೃಂಗಾರ ಹೇಳ್ಕೊಳಕ್ ಬರಲ್ಲ ಇವ್ರಿಗೆ, ಅಂದ್ರೂ ಕೇಳಿಸ್ತಿಲ್ಲ ನಿಮ್ಗೆ. ಸೊ 3ರಲ್ಲಿ 1 ಪಾಯಿಂಟ್ ಸಿಕ್ಕಿದೆ ನಿಮ್ಗೆ. ನೆಕ್ಸ್ಟ್ ನೋಡ್ತೀನಿ ನಾನು. ಕಣ್ಮುಚ್ಕೊಳ್ಳಿ ಅಣ್ಣ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಚಂದ್ರ. ನೆಕ್ಸ್ಟ್ ಪಕ್ಕದ ಮನೆ ಚಂದ್ರ. ಸೂರ್ಯ ಮೇಲೆ ಇನ್ನೊಂದು ಸೂರ್ಯ ಚಂದ್ರ. ಕರೆಕ್ಟ್. ಚಂದ್ರನಿಗೆ ಟಾರ್ಚ್. ಟಾರ್ಚ್ ಹಿಡಿಬೇಕು ಚಂದ್ರನಿಗೆ. 5 4 ಸೂರ್ಯನಿಗೆ ಟಾರ್ಚ್. ವೆರಿ ಗುಡ್. ಓಕೆ ಸರ್, ಲಾಸ್ಟ್ ಚಾನ್ಸ್ ಇದು. ಕರೆಕ್ಟಾಗಿ ಕಂಡಿಲ್ಲಿರಬೇಕು. ಮಕ್ಕಳು ಮನೆ ತುಂಬಾ ಮಕ್ಕಳು. ಏನು? ಮನೆ ತುಂಬಾ ಮಕ್ಕಳೇ ಇರ್ಬೇಕಾ? ಇರ್ಬೇಕು ಅಂತ ಅವ್ರ ಅಪ್ಲಿಕೇಶನ್ ಏನಿದೆ ಹೇಳು. ಮಕ್ಕಳಿರಲ್ಲ. ಪೊಲೀಸ್ ಹೇಳು ಅಂತ ಎಂತ ಆಜ್ಞಾಕಾರಿ ಪತ್ನಿ ಅಂದ್ರೆ ಹೇಳು. ಮಕ್ಕಳಿರಲ್ಲವೋ ಮನೆ ತುಂಬಾ. ಇದೇನು ಮಕ್ಕಳಿರಲ್ಲವೋ ಮನೆ ತುಂಬಾ ಅಂತ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ? ಹೌದು, ಮಕ್ಕಳಿರಲ್ಲವ ಮನೆ ತುಂಬಾ ಅಂತ ಹಳೆ ಕಾಲದಲ್ಲಿ ಗಾದೆ ಇತ್ತು. ನೀವ್ ಯಾಕೆ ಒಂದೇ ಮಗು ಸಾಕು ಅಂತ ಅಲ್ಲಿಗೆ ಸ್ಟಾಪ್ ಆಗೋಯ್ತು? ನಮ್ಗೊಂದು ಆಸೆ ಇದೆ ಮ್ಯಾಮ್, ಯಾವ್ದನ್ನ ಒಂದು ಹೆಣ್ಮಗುನ ಅಡಾಪ್ಟ್ ಮಾಡ್ಕೊಂಡು ಒಂದು ಲೈಫ್ ಕೊಡ್ಬೇಕು ಅಂತ. ಬ್ಯಾಕ್ ಪೇನ್ ಇರೋದ್ರಿಂದ ಅದು ಮುಂದಕ್ಕೆ ಹೋಗ್ತಾ ಇದೆ. ಬಟ್ ಅದನ್ನ ಮಾಡ್ಬೇಕು ಅಂತ ಇಬ್ರಲ್ಲೂ ತುಂಬಾ ಆಸೆ ಇದೆ. ಒಂದು ಅಂತ ನಮ್ದಾಗಿದೆ, ಅದಕ್ಕೂ ಒಂದು ಲೈಫ್ ಕೊಡೋಣ. ಅಪ್ಪ ಅಮ್ಮ ಇರಲ್ವಲ್ಲ, ಹಂಗಾಗಿ ಆ ಪ್ಲಾನ್ ಇದೆ ನಮ್ ಇಬ್ರಲ್ಲಿ. ಅದರಲ್ಲೂ ಹೆಣ್ಣು ಮಗುನೇ ದತ್ತು ತಗೋಬೇಕಂತ ಯಾಕೆ
ಅನ್ನಿಸ್ತು ನಿಮ್ಗೆ? ಗಂಡ್ ಮಕ್ಳಂದ್ರೆ ಎಲ್ಲಿ ಬೇಕಾದ್ರೂ ಬೆಳಿತಾರೆ ಮ್ಯಾಮ್, ಅವ್ರದ್ದೇನು ಜವಾಬ್ದಾರಿ ಇರಲ್ಲ. ಬಟ್ ಒಂದು ಹೆಣ್ಮಗುಗೆ ಒಂದು ರಕ್ಷಣೆ, ಒಂದು ಲೈಫ್ ಕೊಡೋಣ ಅಂತ ಒಂದು ಆಸೆ ಇದೆ ಅವತ್ತಿಂದ ನಮ್ಮಿಬ್ರು. ಎಂತ ದೊಡ್ಡ ಆಸೆ, ಸೂಪರ್. ಈ ಆಸೆನ ದೇವ್ರು ಆದಷ್ಟು ಬೇಗ ಈಡೇರಿಸ್ಲಿ. ಹಾಗೆ ಒಂದು ಒಳ್ಳೆ ಒಂದು ಜೀವಕ್ಕೆ, ಒಂದು ಮುದ್ದಾದ ಹೆಣ್ಮಗಳಿಗೆ ನಿಮ್ ಕಡೆಯಿಂದ ಆಸರೆ ಸಿಗ್ಲಿ ಅಂತ ಆಶಿಸ್ತೀನಿ. ಈಗ ತುಂಬಾ ಈಸಿಯಾಗಿರೋದು ಕೊಡ್ತೀನಿ ಮೇಡಮ್, ಯಾಕಂದ್ರೆ ನೀವ್ ಹಿಡ್ಕೊಳ್ತೀರಿ, ಅವ್ರು ಆಕ್ಟ್ ಮಾಡಿ ತೋರಿಸ್ತಾರೆ. ರೆಡಿನಾ? ಕಣ್ಮುಚ್ಕೊಳ್ಳಿ. ರೆಡಿ? ಬಲ್ಬ್ ಸ್ವಿಚ್ ಆನ್ ಮಾಡೋದು, ಬಲ್ಬ್ ಹಾಕೋದು, ಬಲ್ಬಲ್ಲಿ ನೀರು ಕುಡಿಯೋದಾ? ಬಲ್ಬ್ ಲೈಟ್ ಹಾಕಿ ನೀರು ಕುಡಿಯೋದು, ನೀರ್ ಆನ್ ಮಾಡೋದು, ಲೈಟ್ ಹಾಕೊಂಡು ನೆಲ್ಲಿ ನೀರ್ ಆನ್ ಮಾಡೋದು. ಏನು ಆನ್ ಮಾಡೋದು? ನೀರ್ನ ಟ್ಯಾಪು ಅಲ್ಲ, ಆನ್ ಅಂತ ಎಲ್ಲಿ ಬರ್ದಿದೆ ಸರ್? ನೀರ್ ಬಿಡೋದು. ಫುಲ್ ಹೇಳಿ ಒಟ್ಟಿಗೆ. ಲೈಟ್ ಹಾಕೊಂಡು ನೀರ್ ಆನ್ ಮಾಡೋದು. ಲೈಟು ಇಲ್ಲ, ಆನು ಇಲ್ಲ. ಬಲ್ಬ್ ಹಾಕೊಂಡು ಇವರು ಏನಾದ್ರೂ ನಾನು ರೂಲ್ಸ್ ಹೇಳಿದ್ದನ್ನು ಫಾಲೋ ಮಾಡ್ತವ್ರ ಇವರು. ಈಗ ನಾನು ಯಾಕಂದ್ರೆ ಆಡ್ಸಲ್ಲ, ಇಬ್ರಿಗೂ ಸಾಂಗ್ ಹಾಕಿ ಡಾನ್ಸ್ ಮಾಡಿಸ್ತೀನಿ. ಮಾಡ್ರು ಅದು ಎಲ್ಲದಕ್ಕೂ ಹೆಲ್ಪ್ ಆಗ್ಲಿ ಅಂತ. ಬಲ್ಬ್ ಹಾಕು, ನಲ್ಲಿ ನೀರ್ ಬಿಡು, ಒಟ್ಟಿಗೆ ಮಾಡ್ಬೇಕು ಸರ್ ನೀವಿಬ್ರು. ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಬಲ್ಬ್ ಹಾಕಿ ನಲ್ಲಿ ಬಿಡಿ, ಬಲ್ಬ್ ಹಾಕಿ ನೀರ್ ಬಿಡಿ, ಬಲ್ಬ್ ಹಾಕಿ ನೀರ್ ಬಿಡಿ. ಸೂಪರ್, ಗುಡ್ ಸ್ಟೂಡೆಂಟ್ಸ್ ನೀವು ಬರೀ ಡಾನ್ಸ್ ಅಲ್ಲಿ, ವೆರಿ ಬ್ಯಾಡ್ ಸ್ಟೂಡೆಂಟ್ಸ್ ಆಟದಲ್ಲಿ. ಇಂಗ್ಲಿಷ್ ಅಲ್ಲಿ ನಾನು ಹೇಳ್ದೆ ಮ್ಯಾಮ್ ಕರೆಕ್ಟ್ ಆಗಿ. We are playing this game only in Canada, okay? Okay. Close your eyes please. Okay, take this. ಇದೇ ತರ ನೀವು ನನಗೆ ಕಾಟ ಕೊಡ್ತಾ ಇರೋದು. ಮಟನ್ ಬೀಗೂಟ, ಬಾಡೂಟ. ಮಟನ್ ತೊಗೊಂಬಂದು ಅಡಿಗೆ ಮಾಡೋದು, ಮಟನ್ ಅಂಗಡಿಗೆ ಹೋಗಿ ಬೈ 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 ಬೈ. ಮಟನ್ ಹೋಟ್ಲಿಗೆ ಹೋಗಿ ಊಟ ಮಾಡೋದು, ಮಟನ್ ಅಂಗಡಿ ತಗೊಂಬರೋದು, ಮಾಂಸದ ಅಂಗಡಿ, ಮಿಲ್ಟ್ರಿ ಹೋಟೆಲ್ಲು, ಬೋಟಿ, ತಲೆಕಾಲು ಬೋಟಿನ, ತಲೆ ಬೋಟಿ, ಬೋಟಿ ತಲೆ. 5, 4 ತಲೆ ಮಾಂಸ. ಕರೆಕ್ಟ್, ಸೂಪರ್. ಏನ್ ಹೇಳಿ ಫುಲ್ಲು? ಮಿಲಿಟರಿ ಹೋಟ್ಲಲ್ಲಿ ತಲೆ ಮಾಂಸ ಫಿನಿಶ್ ಮಾಡ್ಬಿಡೋದು, ಊಟ ಮಾಡೋದು. ಈಗ ಲಾಸ್ಟ್ ಒನ್ ಕೊಡ್ತೀನಿ, ಸಿಕ್ಕಾಪಟ್ಟೆ ಈಸಿ ಇದು. ಓಕೆ ಅಣ್ಣ, ಇದು ಕರೆಂಟ್ ಅಲ್ಲಿ ತುಂಬಾ ಬಿಸಿ ಬಿಸಿಯಾಗಿ ಓಡ್ತಾ ಇದೆ ಅಣ್ಣ ಈ ಸಲ. ರೆಡಿ? ಕ್ರಿಕೆಟ್ RCB. ಈ ಸಲ ಕಪ್ಪು ನಮ್ದೇ. RCB ಫ್ಯಾನ್ಸ್ ನೀವೆಲ್ಲ? ವೆರಿ ಗುಡ್. ಈ ಸಲ ವೆರಿ ಗುಡ್. ಈ ಸಲ ಕಪ್ಪು ನಿಮ್ದೆ, ಬಟ್ ಚಿಪ್ಪು ನಂದೆ. ಯಾಕಂದ್ರೆ ಈ ಪಾರ್ಟಿ ಚೀಟಿಂಗ್ ಮಾಡಿದ್ರು, ಬರೀ ಚೀಟಿಂಗ್ ಆಗೋಯ್ತು ಆಟದಲ್ಲಿ. ಬಟ್ ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗು ತುಂಬಾ ಚೆನ್ನಾಗಿದೆ. ದೇವ್ರು ನಿಮ್ಮಿಬ್ರನ್ನ ಹಾಗೆ ಇಟ್ಟಿರ್ಲಿ. ಸೊ ಇದೇ ಖುಷಿಲಿ ಅದ್ಭುತವಾಗಿ ಚೀಟಿಂಗ್ ಮಾಡಿದ್ದಕ್ಕೆ, ಇಷ್ಟ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮ್ಗೆ ಮಧುಶ್ರೀ ರಾಗಿಡೆ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಮಧುಶ್ರೀ ರಾಗಿಡೆ ಅವರಿಂದ ನಿಮ್ಗೆ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಈಗ ಇದೇ ಖುಷಿಲಿ ಈ ಬಿಸ್ಕೆಟ್ ಅಂದ್ರೆ ನನಗೂ ಸ್ವಲ್ಪ ಇಷ್ಟ, ಒಂದೆರಡು ಕೊಡ್ತಾರ ಅಂತ ಕೇಳ್ಕೊಂಡು ಬರ್ತೀನಿ. ಈಗ ಎಲ್ಲರೂ ಒಳ್ಳೆ ಹಬ್ಬದ ಸಂಭ್ರಮಕ್ಕೆ ರೆಡಿ ಆಗಿರೋ ತರ ಆಗಿದ್ದೀರಿ, ಅಂಡ್ ಎಲ್ಲರೂ ಖುಷಿಯಾಗಿದ್ದೀರಿ. ಇದೇ ಖುಷಿಲಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ರೆ ಹೆಂಗಿರುತ್ತೆ? ಸೂಪರ್ ಸೂಪರ್ ಆಗಿರುತ್ತಲ್ಲ? ಸೂಪರ್. ಎಲ್ಲರೂ ಸೂಪರ್ ಆಗಿ ಸ್ಮೈಲ್ ಪ್ಲೀಸ್. ಈಗ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಈ ಆಟನ ಆಡೋದಕ್ಕೆ ನಾನು 7 ಜನನ ಸೆಲೆಕ್ಟ್ ಮಾಡ್ತೀನಿ. ಅವರೇ ಈ ಆಟದ ಪ್ರಾಪರ್ಟಿ. ಓಕೆನಾ? ರೆಡಿ ಇದ್ದೀರಾ? 7 ಜನ ಯಾರ್ಯಾರು ಅಂದ್ರೆ, ಒಂದು ಬನ್ನಿ ಚೀಟಿಂಗ್ ರಾಣಿ ನೀವು, ಇವರು ಚೀಟಿಂಗ್ ರಾಣಿ, ಇವರು ನಿಜವಾದ ರಾಣಿ, ಈ ಕಡೆ ಶ್ವೇತಾ, ಬನ್ನಿ ಸವಿತಾ. ಕರೆಕ್ಟಾ? ಎಷ್ಟು ಚೆನ್ನಾಗಿ ಹೆಸರು ನೆನ್ಪಿಟ್ಕೋತೀನಿ ನೋಡಿ ನಾನು. ಇವರು ಉಮಾನಾರಾಯಣ. ಬನ್ನಿ ನೆಕ್ಸ್ಟ್ ನಳಿನಿ, ನೀವು ಮಂಜುಳಾ. ಕರೆಕ್ಟ್ ಆಗಿ ಹೇಳಿದ ಎಲ್ಲರ ನಾನು ಔಟ್ ಆಫ್ ಔಟ್ ತಗೊಂಡಿದ್ದೀನಿ. ಈಗ
ನೀವು ಔಟ್ ಆಫ್ ಔಟ್ ತಗೊಳ್ಳೋಂತ ಸಮಯ. ಓಕೆ, ಏನಪ್ಪಾ ಅಂದ್ರೆ ಇವಾಗ ಆಟದ ಹೆಸರು ಅಪ್ಪಿಕೋ ತಬ್ಬಿಕೋ ಚಾಳುವಾಳಿ. ಓಕೆನಾ? ಈಗ ನೀವು 7 ಜನ ಇದ್ದೀರಿ. ನಾನು ಮ್ಯೂಸಿಕ್ ನ ಪ್ಲೇ ಮಾಡ್ತೀನಿ. ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ನಾನು ಒಂದು ನಂಬರ್ ಹೇಳ್ತೀನಿ. ಓಕೆನಾ? ಆ ನಂಬರ್ ಪ್ರಕಾರ ಅಂದ್ರೆ 3 ಹೇಳಿದ್ರೆ 3 ಜನ ಹಾಗೆ ಎಕ್ಸ್ಪರ್ಟ್. ಹೇಳಿ ಮೇಡಮ್, ನೀವೇ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ಇಬ್ರು, 4 ಅಂದ್ರೆ 4 ಜನ, 5 ಜನ ಅಂದ್ರೆ 5 ಜನ, 7 ಜನ ಸಿಂಗಲ್ ಅಂದ್ರೆ ಸಿಂಗಲ್. 7 ಜನ ಅಂದ ತಕ್ಷಣ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ. ನಾಳೆ ನನ್ನ ಜೊತೆ ಬಂದ್ಬಿಡಿ, ಅರ್ಧ ಕೆಲಸ ಕಮ್ಮಿ ನನಗೆ. ಓಕೆ, ಇಷ್ಟೇ ಆಟ. ರೆಡಿ ಇದ್ದೀರಾ? ಮೇಡಮ್ ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ? ಮೇಡಮ್ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೆ ಕ್ಲಿಯರ್ ಮಾಡ್ತಾರೆ, ಕೇಳ್ಕೋಬಹುದು. ನಮ್ 2, 3 ಅಂತ ಫಸ್ಟ್ ನನ್ನನ್ನು ಇಟ್ಕೊಡ್ರಿ, ಔಟ್ ಆಗೋದ್ ಬೇಡ. ನೋಡಿ ಮೇಡಮ್, ಅದಕ್ಕೆ ನಾನು ಹೆಸರಿಟ್ಟಿರೋದು ಮಂಜುಳಗೆ ಚೀಟಿಂಗ್ ರಾಣಿ. ರೆಡಿ ಇದ್ದೀರಾ? ಸರ್ಕಲ್ ಅಲ್ಲಿ ಇರಿ ಫಸ್ಟ್ ಎಲ್ಲರೂ. ಸೊ ಮ್ಯೂಸಿಕಲ್ ಹಗ್ಗಿಗೆ ರೆಡಿ ಆಗಿದ್ದೀರಾ? ವೆರಿ ಗುಡ್. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಅತ್ತೆ ಮಕ್ಕಳೇ, ಮ್ಯೂಸಿಕ್ ಪ್ಲೀಸ್. ಡಾನ್ಸ್. ಮೇಡಮ್, ಸುಧಾ ಮೇಡಮ್ ಡಾನ್ಸ್ ಮಾಡ್ಬೇಕು. ಅವ್ರ ಕಡೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ. ಡ್ಯಾನ್ಸ್. ವೆರಿ ಗುಡ್. ಎರಡು. ಮೇಡಮ್ ಬನ್ನಿ. ಇದು 2 ಮೇಡಮ್. ಇದು ಕಲಿಯುಗ ಮೇಡಮ್. ಇದು ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ರಿ ಅಂದ್ರೆ ದೃಷ್ಟಿ ಆಗೋಯ್ತು ಮೇಡಮ್. ಅದಕ್ಕೆ ಹೊರಗೆ ಹಾಕ್ಬಿಟ್ರು. ಎಲ್ಲಿ ಇವಳು ಡ್ಯಾನ್ಸ್ ಹಿಂಗೆ ಮಾಡ್ತಾ ಇದ್ರೆ ಕಣ್ಣೆಲ್ಲ ಇಲ್ಲೋಗ್ಬಿಡುತ್ತೆ ಅಂತ ಎಲಿಮಿನೇಟ್. ಅದೇ ಕಲಿಯುಗ ಅಲ್ವಾ ಮೇಡಮ್? ಕರೆಕ್ಟ್. ಈಗ ಏನ್ ಮಾಡೋಣ ಅಂದ್ರೆ ಇದೇ ಕಲಿಯುಗದಲ್ಲಿ ನಾವಿಬ್ರು ಇಲ್ಲಿ ನಿಂತ್ಕೊಂಡು ಡಾನ್ಸ್ ಮಾಡೋಣ ಜೋಡಿಯಾಗಿ. ಓಕೆನಾ? ನೀವು ಮಾಡೇ ಬರ, ನೀವು ಆಟ ಆಡ್ಕೊಳ್ಳಿ. ಈಗ ವಿಷಯ ಏನಪ್ಪಾ ಅಂದ್ರೆ ಇವರು ಟೀಚರ್ ಅಮ್ಮ ಏನ್ ಸ್ಟೆಪ್ ತೋರಿಸ್ತಾರೋ ನೀವು ಅದನ್ನೇ ಮಾಡ್ಬೇಕು. ಮಾಡಿಲ್ಲ ಅಂದ್ರೆ ಎಲಿಮಿನೇಟ್. ಮೇಡಮ್ ಒಂದ್ ಸಾಂಬಾರ್ ಸಾಲ್ಟ್ ಹಾಕ್ಬಿಡಿ ಮೇಡಮ್. ಓಕೆನಾ? ಅತ್ತೆ ಮಗ, ಮ್ಯೂಸಿಕ್ ಪ್ಲೀಸ್. ಅತ್ತ ಮಾಡಿ. ಸೂಪರ್. ಅವ್ರನ್ನ ನೋಡಕ್ಕಾಗಲ್ಲ. ಏನು ಹೋಗಿ, ನಾನೇನು ಹೇಳಲ್ಲ. ಹೋಗಿ ಮ್ಯೂಸಿಕ್ ಪ್ಲೀಸ್. ಬನ್ನಿ ಶ್ವೇತಾ. ಏನಾಯ್ತು ಶ್ವೇತಾ? ಅವರವರಿಗೆ ಅವರವರದು ಚಿಂತೆ, ಅವರಿಗೆ ಸೀರೆ ಭಯ. ಎಲ್ಲ ಸರಿಯಾಗಿದೆ ಮೇಡಮ್, ಡೋಂಟ್ ವರಿ. ಅತ್ತೆ ಮಕ್ಕಳ, ಮ್ಯೂಸಿಕ್ ಪ್ಲೀಸ್. ಎರಡು. ಬನ್ನಿ ಸವಿತಾ, ನಿಮ್ಗೂ ಸೀರೆದೇ ಚಿಂತೆ ಆಗಿಲ್ಲ ಸವಿತಾ? ನಾನು ಸ್ವಲ್ಪ ದೂರ ಇದೆ, ಹಂಗಂಗೆ ಅವ್ರು ಆಪೋಸಿಟ್ ಇದ್ದಾರೆ, ಹಂಗಂಗಿದೆ ಆಯ್ತು. ಅಲ್ಲೇ ಟೀಮ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅನ್ಸುತ್ತೆ. ಈಗ ನೋಡಿ ನಾನು ಹೆಂಗ ಆಟ ಆಡಿಸ್ತೀನಿ ಅಂತ. ಮ್ಯೂಸಿಕ್ ಪ್ಲೀಸ್.
ಒಳ್ಳೆಯವ್ರ ಕಾಲ ಇಲ್ಲ ಮಂಜುಳಾ. ಏನಾಯ್ತು ಮಂಜುಳಾ? ಅವ್ರು ಚೀಟಿಂಗ್ ಮಾಡಿದ್ರೆ ಅವ್ರ ಅಕ್ಕನ ಜೊತೆನೆ ಓಡಾಡ್ತಿಲ್ಲ. ಇಲ್ಲ ಮೇಡಮ್, ಪಾಪ ಇವ್ರೇನು ಚೀಟಿಂಗ್ ಮಾಡಿಲ್ಲ. ಆಕ್ಚುಲಿ ಹಿಂಗ್ ಬಂದ್ರು. ಯಾರಿದ್ದೀರಾ? ಮಂಜುಳಾ ಅವರೇ, ಅದು ಜಸ್ಟ್ ಬ್ಯಾಡ್ ಲಕ್ ಅಷ್ಟೇ. ಡಾನ್ಸ್ ಮಾಡೋಣ. ಪಾರ್ಟಿಸಿಪೇಟ್ ಮಾಡಿರೋದೇ ಒಂದು ಅದು ಮ್ಯೂಸಿಕ್ ಪ್ಲೀಸ್. ಶಾನೆ ಟಾಪದವಳೆ ನಮ್ಮೊಳಗೆ, ಶಾನೆ ಟಾಪದವಳೆ, ಶಾನೆ ಟಾಪದವಳೆ ನಮ್ಮೊಳಗೆ, ಶಾನೆ ಟಾಪದವಳೆ. ಗೊತ್ತಾವಳ ನಮ್ಮ ಕೇಳಿ ನಕ್ರೆ, ಡೌಟೆಗಿಲ್ಲ ಶಿವ, ಡೌಟೆಗಿಲ್ಲ ಶಿವ, ಶಾನೆ ಟಾಪದವಳೆ ನಮ್ಮೊಳಗೆ, ಶಾನೆ ಟಾಪದವಳೆ, ಶಾನೆ ಟಾಪದವಳೆ ನಮ್ಮೊಳಗೆ, ಶಾನೆ ಟಾಪದವಳೆ. ಎರಡು ಬನ್ನಿ, ನೀವೇನ್ ಅನ್ಕೊಂತೀರೋ ಅದನ್ನ ಮಾಡ್ದಿರೋದೇ ನನ್ನ ಕೆಲಸ. ಚೀಟಿಂಗ್ ಮಾಡಿದ್ರು ಮಾಡಿದ್ರು ಮಾಡಿದ್ರು. ಚೀಟಿಂಗ್ ಮಾಡಿಲ್ಲ ನಾನು. ಇಲ್ಲ ಚೀಟಿಂಗ್ ಮಾಡಿಲ್ಲ. ಇಲ್ಲ ಪ್ರಾಮಿಸ್ ಮಾಡಿಲ್ಲ. ಮಾಡಿಲ್ವಾ? ಈಗ ಈ ರೌಂಡ್ ಅಲ್ಲಿ ಮಾಡಿಲ್ಲ. ಈ ರೌಂಡ್ ರೌಂಡ್ ಅಲ್ಲಿ ಅಕ್ಕ ಜೊತೆನೇ ನಾವು ಮಧ್ಯ ಬಂದ್ಬಿಟ್ವಲ್ಲ. ಬಟ್ ಸೂಪರ್ ಆಗಿ ಆಡಿ ಗೆದ್ದಿರೋ ಅಂತ ಇಬ್ಬರಿಗೂ ಬರ್ಲಿ ಜೋರಾದ ಚಪ್ಪಾಳೆ. ಅದ್ಭುತವಾಗಿ ಆಡಿ ಗೆದ್ದಿರೋಂತ ಉಮಾ ಹಾಗೂ ನಳಿನಿ ಅವ್ರಿಗೆ ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆನ ಗಿಫ್ಟ್ ಹ್ಯಾಂಪರ್ ಇದೆ. ಬನ್ನಿ ಅತ್ತೆ ಮಕ್ಕಳ. ಸ್ವಸ್ತಿಕ್ಸ್ ರೇಂಜ್ ಆಫ್ ಮಸಾಲಾಸ್ ಅವ್ರ ಕಡೆನ ಈ ಗಿಫ್ಟ್ ಹ್ಯಾಂಪರ್ ನಿಮ್ಗೆ. ಕಂಗ್ರಾಚುಲೇಷನ್. ಒಳ್ಳೆ ಮಸಾಲಾ ಹುಳಿ ಮಾಡ್ಬಿಟ್ಟು ಕರೀರಿ, ಊಟಕ್ಕೆ ಬರ್ತೀನಿ. ಓಕೆನಾ? ವೆರಿ ಗುಡ್, ಸೂಪರ್. ಈಗ ಇದೇ ಖುಷಿಲಿ ನೆಕ್ಸ್ಟ್ ಆಟಕ್ಕೆ ಹೋಗೋಣ ಅಂತ ಅನ್ಕೊಂತಾ ಇದ್ದೀನಿ. ಆದ್ರೆ ಅದಕ್ಕೂ ಮುಂಚೆ ಸ್ವಲ್ಪ ಸುಸ್ತಾಗಿದ್ದಾರೆ ಎಲ್ರು. ಒಂಚೂರು ನೀರ್ಗೀರ್ ಕುಡಿಸ್ಕೊಂಡು ವಾಪಸ್ ಬರ್ತೀನಿ. ಈಗ ಇದ್ದೇ ಖುಷಿಲಿ ನೆಕ್ಸ್ಟ್ ಆಟಕ್ಕೆ ಹೋಗ್ತಾ ಇದ್ದೀನಿ. ಈ ಆಟದಲ್ಲಿ ಅಗೇನ್ ಪ್ರಾಪರ್ಟಿ ಇರಲ್ಲ, ಆಡಕ್ ಬರೋರೇ ಪ್ರಾಪರ್ಟಿ. ಯಾರದು 5 ಜನ ಈ 5 ಬೆರಳು 5 ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಎದ್ದು ಬಂದಿರೋದು ಇತಿಹಾಸದಲ್ಲಿ. ಆತರ ಏನಿರಲ್ಲ, ಆಟ ತುಂಬಾ ಸಿಂಪಲ್ ಆಗಿರುತ್ತೆ. ಆಮೇಲೆ ಯಾರನ್ನ ಕರೆದ್ರು ನಾನ್ ಬರಲ್ಲ ಅಂತ ಓಡೋಗ್ತಾರೆ. ಮೊದಲನೇದಾಗಿ ಬರ್ತಾ ಇರೋದು ರಮ್ಯಾ ಅವರು. ಎದ್ರುಕೊಂಡೇ ಬಂದು ಸತ್ತೆ ನಾನು. ಓಕೆ, ನೆಕ್ಸ್ಟ್ ಸೆಕೆಂಡ್ ಸೆಲೆಕ್ಟ್ ಮಾಡ್ತಾ ಇರೋದು ಸುಧಾ ಅವರು. ಬನ್ನಿ ಸುಧಾ. ಓಕೆ, ರಮ್ಯಾ ಸುಧಾ ಆಯ್ತು. ನೆಕ್ಸ್ಟ್ ಬನ್ನಿ ತಾನು. ನೆಕ್ಸ್ಟ್ ಪುಟ್ಟಿ ನೀನು. ಹೇಮಾ, ಬಾ ಹೇಮಾ. ವೆರಿ ಗುಡ್. ಲಾಸ್ಟ್ ಅಲ್ಲಿ ಡೇಂಜರ್ ಅಂತ ರೆಡ್ ಸೀರೆ ಹಾಕಿ ನಿಂತ್ಕೊಂಡಿದ್ದಾರೆ ವಾಣಿ. ಬನ್ನಿ ವಾಣಿ. ರೆಡಿ ಇದ್ದೀರಾ? ಆಟ ಏನಪ್ಪಾ ಅಂದ್ರೆ ಹಿಂಗ್ ಬಂದು ನಿಂತ್ಕೊಳ್ಳಿ ಎಲ್ರು. ಇಷ್ಟೇ. ಮ್ಯಾಟ್ರ್ ಏನಪ್ಪಾ ಅಂದ್ರೆ ಇದು ನದಿ ಅಂತೆ, ಅದು ದಡ ಅಂತೆ. ನಾನ್ ನದಿ ಅಂದಾಗ ನೀವು ನದಿಲಿರ್ತೀರಂತೆ, ದಡ ಅಂದಾಗ ದಡಕ್ ಹೋಗ್ತೀರಂತೆ. ರೂಲ್ಸ್ ಏನಪ್ಪಾ ಅಂದ್ರೆ 2 ಕಾಲು ಒಟ್ಟಿಗೆ ಎಗರ್ಬೇಕು. ಓಕೆನಾ? ದಡ ಅಂದ್ರೆ ಜಂಪ್, ನದಿ ಅಂದ್ರೆ ಜಂಪ್. ಇನ್ನೊಂದ್ ಏನಪ್ಪಾ ಅಂದ್ರೆ 1 ಸೆಕೆಂಡ್ ಯೋಚನೆ ಮಾಡೋ ಹಾಗಿಲ್ಲ. ಓಕೆನಾ? ನದಿ ಅಂದ್ರೆ ಹಿಂಗ್ ಯೋಚನೆ ಮಾಡಿ ಹಿಂಗ್ ಹೋಗೋದು ಆತರ ಇಲ್ಲ. ನದಿ ಅಂದ ತಕ್ಷಣ ಈ ಕಡೆ, ದಡ ಅಂದ ತಕ್ಷಣ ಆ ಕಡೆ. ಸುಧಾನ ನಾನು ನೋಡ್ಬಿಡ್ತೀನಿ. ರೆಡಿನಾ? ಬನ್ನಿ ನಿಂತ್ಕೊಳ್ಳಿ. ನಾನ್ ಸೈಡ್ಗೆ ಹೋಗ್ಬಿಟ್ಟು ಏನ್ ಕೈಯೆಲ್ಲ ಇಟ್ಕೊಳಂಗಿಲ್ಲ, ಸ್ವಲ್ಪ ದೂರನೇ ನಿಂತ್ಕೊಳ್ಳಿ. ವೆರಿ ಗುಡ್. ಚಪ್ಪಾಳೆ. ದಡ, ನದಿ. ಇವಳು ಯಾವ ರೇಂಜಿಗೆ ಎಗಿರ್ತಾ ಇದ್ದಾಳೆ? ಪಕ್ಕದ ಬೀದಿಗೆ ಡೈರೆಕ್ಟ್ ಆಗಿ ಹೋಗ್ಬಿಡ್ತಾಳೆ. ದಡ, ನದಿ, ದಡ, ನದಿ, ದಡ, ದಡ, ನದಿ, ದಡ, ನದಿ, ದಡ, ನದಿ, ದಡ, ನದಿ, ನದಿ, ಓ ದಡ, 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 ನದಿ, ದಡ, ದಡ, 1 2 ನದಿ, 3 4 ಸಿಂಡೆ ಹೊಡೆ, ಬಿರಾಜ ಬಂದಾಯ್ತು ಡೊಳ್ಳು ಬಡೆ. ಬನ್ನಿ. ಇಟ್ಸ್ ಓಕೆ. ಹಿಂದೆ ನಿಂತ್ಕೊಂಡು ಇವರೆಲ್ರಿಗೂ ಎನ್ಕರೇಜ್ ಮಾಡಿ. ಓಕೆನಾ? ಹಿಂದೆ ನಿಂತ್ಕೊಂಡು ಮಂಜುಳಾ ಅವ್ರ ಜೊತೆ ನದಿ ದಡ ಆಡಿ. ಬನ್ನಿ. ಬನ್ನಿ. ಕಂಡಾಗ ಕೈಯ ನದಿ, ಜೊತೆಯಾಗಿ ದಡ, ಮುಂದೆ ನದಿ, ದಡ, ನದಿ, ದಡ, ನದಿ, ದಡ, ದಡ, ನದಿ, ನದಿ, ದಡ, ದಡ, ನದಿ, ನದಿ, ನದಿ. ಏನಾಯ್ತು ತನ್ನು? ಕನ್ಫ್ಯೂಷನ್ ಆಯ್ತು. ಓ, ಅಷ್ಟೇ ಸಿಂಪಲ್ ಕನ್ಫ್ಯೂಷನ್ ಆಯ್ತು. ಹೋಗಮ್ಮ ಸೈಡ್ಗೆ ಅಂತ. ಓಕೆ ಮೇಡಮ್, ತಪ್ಪಾಯ್ತು ಕೇಳಿದಕ್ಕೆ. ಬನ್ನಿ. ಈಗ ಅಶರೀರವಾಣಿ ಅಲ್ಲ, ಸಾರಿ, ಬರೀವಾಣಿ ಹೇಮಾ ಅಖಾಡಕ್ಕೆ ಇಳ್ದಿದ್ದಾರೆ. ಯಾರು ಗೆಲ್ತಾರೆ ನೋಡೋಣ. ಓಕೆನಾ? ರೆಡಿ?
ಬಟ್ ಶರೀರವಾಣಿ ಚೆನ್ನಾಗಿ ಆಡ್ತಾ ಇದ್ದೀರಾ. ರೆಡಿ? ನದಿ ದಡ, ನದಿ ದಡ, ನದಿ ದಡ, ನದಿ ದಡ, ನದಿ ದಡ, ದಡ ನದಿ, ದಡ ನದಿ. ಅಯ್ಯೋ, ಅದೇ ಆಗೋದು ಎಲ್ರಿಗೂ ಕನ್ಫ್ಯೂಷನ್ ಅಂತೀವಲ್ಲ, ಅದೇ ಆಗೋದು. ಬಟ್ ವೆಲ್ ಪ್ಲೇಡ್, ಸೂಪರ್ ಆಗಿ ಆಡಿದ್ರೆ. ಮೇಡಮ್ ಏನ್ ಮೇಡಮ್, ಬೇಡ ಬರಲ್ಲ, ಕರಿಬೇಡಿ ಅಂತ ಸ್ಕೋಪ್ ತಗೊಂಡಿದ್ದೆ ಇವರು. ಕೊನೆಗೆ ಪ್ರೈಸ್ ತಗೊಳ್ತಾ ಇರೋದು ಇವ್ರೆ. ಲಾಸ್ಟ್ ಬಂದಲ್ಲ ಅದಕ್ಕೆ, ಲಾಸ್ಟ್ ಬಟ್ ನಾಟ್ ಲೀಸ್ಟ್. ವೆರಿ ಗುಡ್. ಈಗ ರಿಫ್ ಹೋಮ್ ಕೇರ್ ಬ್ರ್ಯಾಂಡ್ ಫ್ಯಾಮಿಲಿ ಪ್ರೊಟೆಕ್ಷನ್ ಕಿಟ್ ಇದು. ಯಾವಾಗ್ಲೂ ಮಾಸ್ಕ್ ಹಾಕೊಳ್ಳಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂಡ್ ಕೊರೋನಾನ ದೂರ ಇಡಿ, ನಿಮ್ ಫ್ಯಾಮಿಲಿನ ಸೇಫ್ ಆಗಿಡಿ. ಓಕೆನಾ? ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಕಂಗ್ರಾಚುಲೇಷನ್. ಈಗ ಅವಾಗ್ಲೇ ಸುಂದರವಾಗಿರೋ ಒಂದು ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡ್ವಿ. ಅದ್ ಹೇಗಿದೆ ಅಂತ ನೋಡಕ್ ಇಷ್ಟಪಡ್ತೀರಾ? ಹಾ, ವೆರಿ ಗುಡ್. ಅತ್ತೆ ಮಕ್ಳ ಬನ್ನಿ. ಯಾವಾಗ್ಲೂ ಹೀಗೆ ಖುಷಿಯಾಗಿ ನಗ್ನಾಗ್ತಾ ಇರಿ. ತಗೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಕೊರೋನಾಯಿಂದ ಎಲ್ಲರೂ ಬೇಜಾರಾಗಿದ್ವಿ, ಎಲ್ಲೂ ಹೋಗ್ದಂಗೆ ಇಲ್ಲೊಂದು ತುಂಬಾ ಮನರಂಜನೆಗಾಗಿ ನಮ್ಗೆ ತುಂಬಾ ಖುಷಿ ಕೊಟ್ಟಿದ್ಕೆ ಸುಷ್ಮಾ ಅವ್ರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಫೋಟೋ ನೋಡಿ ಇಷ್ಟು ಖುಷಿ ಆಗ್ತಿದೆ, ನಮಗೆ ನಿಮ್ಮ ಮನೆ ಒಳಗೆ ಒಂದು ದೃಶ್ಯ ನೋಡಿ ಬಹಳ ಖುಷಿ ಆಯ್ತು. ಅದೇನಂದ್ರೆ ಉಮ್ಮಾ ಅವ್ರಿಗೆ ಅವ್ರ ಚಿಕ್ಕಪ್ಪ ವಾಪಸ್ ಸಿಕ್ಕಿದ್ರು. ಬನ್ನಿ ಇಲ್ಲಿ ಅಪ್ಪಾಜಿ ಮುಂದೆ. ಉಮ್ಮಾ ಅವ್ರಿಗೆ ಅವ್ರ ಚಿಕ್ಕಪ್ಪ ವಾಪಸ್ ಸಿಕ್ಕಿದ್ರು. ಆ ಕ್ಷಣನ ನಾವು ಇಲ್ಲಿ ಕೂತು ನೋಡಿದ್ವಿ ಅನ್ನೋದು ನಮಗೆ ಖುಷಿ ಸರ್. ನಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತಿದೆ ಸರ್? ನಮಗೂ ಖುಷಿ ಅನ್ನಿಸ್ತು. ಇನ್ಮೇಲೆ ಒಂದೊಂದಾಗಿರೋಣ ಅಂತ ಭಾವನೆ ಬಂದಿದೆ. ಖಂಡಿತ ತುಂಬಾ ಸಂತೋಷ ಆಯ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೇ ಒಂದು ಪ್ರೇರಣೆ ಆದ್ರಿ. ಯಾಕಂದ್ರೆ ಸುಮಾರು ಎಪಿಸೋಡ್ ಅಲ್ಲಿ ನೋಡ್ತಾ ಇದ್ದೆ ನಾನು, ಎಷ್ಟೋ ಜನ ದೂರ ಹೋಗಿರೋರ್ನ ಹತ್ರ ಮಾಡಿದೀರಾ, ತುಂಬಾ ದುಃಖದಲ್ಲಿರೋರ್ನ ಖುಷಿ ಕೊಟ್ಟಿದ್ದೀರಾ. ಎಲ್ಲ ನಾನು ಎಪಿಸೋಡ್ ಅಲ್ಲಿ ನೋಡಿ ಇವತ್ತು ನಿಮ್ನ ನೇರವಾಗಿ ನೋಡಿದಕ್ಕೆ ಬಹಳ ಸಂತೋಷ ಆಗಿದೆ ನನಗೆ. ಆಮೇಲೆ ನಮ್ಮ ಟೀಮ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇವತ್ತು ಇದುವರೆಗೂ ನಮ್ಗೆ 2 ಗಂಟೆವರೆಗೂ ಕಾಯ್ದು ಬೇಜಾರಾಗಿತ್ತು. ಈಗ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ನಿಜವಾಗ್ಲೂ ಒಳ್ಳೆ ಮನೋರಂಜನೆ ಕೊಟ್ರಿ. ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ತಮ್ಮ ಸುಷ್ಮಾ ಮೇಡಮ್ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು ಮೇಡಮ್. ಖಂಡಿತ ವೆರಿ ಗುಡ್ ಮಾರ್ಗದರ್ಶಕರು ನಮಗೆ. ಥ್ಯಾಂಕ್ ಯು. ಈ ಒಂದು ಕ್ಷಣನ ನಮ್ಮ ಚಿಕ್ಕಪ್ಪನಿಗೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಈ ಒಂದು ಅದ್ಭುತವಾದ ಕ್ಷಣನ ನೀವು ನಮಗ್ ಗಿಫ್ಟ್ ಆಗಿ ಕೊಟ್ರಿ, ಅದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಹಾಗೆ ಮಂಜುಳಾ ಅವರು ಮನೆ ಮಹಾಲಕ್ಷ್ಮಿ ತಂಡ ನಮ್ಮ ಮನೆಗೆ ಬರ್ಬೇಕು ಅಂತ ಎಷ್ಟು ಖುಷಿಯಿಂದ ಅಪ್ಲಿಕೇಶನ್ ಹಾಕಿದ್ರು, ಅಷ್ಟೇ ಖುಷಿಯಿಂದ ನಾವು ಬಂದಿದೀವಿ. ಅಂಡ್ ತುಂಬಾ ಚೆನ್ನಾಗಿ ಆಟ ಆಡಿದ್ದಕ್ಕೆ, ಎಲ್ಲದರಲ್ಲೂ ಚೆನ್ನಾಗಿ ಚೀಟಿಂಗ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದಕ್ಕೆ ನಿಮ್ಗೆ ಅರುಣಾ ಸಿಲ್ಕ್ಸ್ ಅವ್ರ ಕಡೆನ ಒಂದ್ ಸೀರೆ ಇದೆ, ಮಹಾಲಕ್ಷ್ಮಿ ತರ ಇರೋ ಸೀರೆ. ಅರುಣಾ ಸಿಲ್ಕ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕೋರ್ಟ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಈ ಬ್ಯೂಟಿಫುಲ್ ಆಗಿರೋ ಸೀರೆ. ಹಾಗೆ ಈ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಮಂಜುಳಾಗೆ. ಅಮ್ಮ, ಅದನ್ನ ನೀವೇ ನೆರವೇರಿಸಬೇಕು. ಅತ್ತೆಯವರೇ, ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ನಿಮ್ಗೆ ಹೆಂಗ ಅನಿಸ್ತು? ನಮ್ಗೂ ತುಂಬಾ ಖುಷಿ ಆಯ್ತು. ನಾನು ಊರಿಗೆ ಹೋಗ್ಬೇಕು ಅಂತ ಇದ್ದೆ. ಹೌದಾ? ಇಲ್ಲಮ್ಮ ಎಲ್ಲ ಇದ್ ಮಾಡಿದೀನಿ, ಬರ್ತಾರೆ, ಹೋಗ್ಬೇಡ ಇಲ್ಲೇ ಇರು, ಅಪ್ಪನ್ ಕರ್ಸ್ಕೊಂತೀನಿ ಅಂದ್ರು. ಅದಕ್ಕೋಸ್ಕರ ಇಲ್ಲೇ ವೇಟ್. ಬಟ್ ಇವಾಗ ಮಂಜುಳಾ ಅವರೇ, ನಿಮ್ಗೆ ಹೇಗೆ ಅನ್ನಿಸ್ತು? ನಂಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಅಮ್ಮನ ಮನೆಯಿಂದ ತುಂಬಾ ಖುಷಿ ಪಟ್ಟಿದ್ದೀನಿ. ಅಲ್ಲೂ ಒಳ್ಳೆ ಫ್ಯಾಮಿಲಿ ನನ್ಗೆ. ಅಮ್ಮ, ನಾವ್ 6 ಜನ ಅಕ್ಕ ತಂಗಿದ್ದೀರು. ಎಷ್ಟು ಒಟ್ಟಿಗೆ ನಾವು ಖುಷಿಯಾಗಿದ್ದೀವಿ ಅಂದ್ರೆ ಇಡೀ ಹಾಲ್ ಫ್ಯಾಮಿಲಿ ನಮ್ಗೆ ಹೇಳ್ತಾರೆ, ಹೆಂಗೆ ಅಂದ್ರೆ ಮುತ್ತಣ್ಣನ ಮಕ್ಳು ಅಂದ್ರೆ ಈ ತರ ಇರ್ಬೇಕು. ನಮ್ಮನ್ನ ಬೆಳ್ ಮಾಡಿ ತೋರಿಸ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಇದಕ್ಕೂ ಅದೃಷ್ಟ, ಎಲ್ಲಕ್ಕಿಂತ ಅದೃಷ್ಟ ಅಂದ್ರೆ ನಂದು 7 ಜನ್ಮದ್ದು ಅನ್ಕೊಳ್ಳಿ, ಚಿಂದಂತ ಗಂಡ ಸಿಕ್ಕಿದ್ದಾರೆ ನನ್ಗೆ. ಮೇನ್ ಇವೆ. ನಾನು ನನ್ಗೇನೆ ಇವ್ರು ಏನ್ ಬೇಕಾದ್ರೂ ಮಾಡ್ತಾರೆ, ನಾನು ಅಷ್ಟೇ ಇವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಈ ಮನೆ ಕಟ್ಟಿರೋದು ನನ್ಗೋಸ್ಕರ. ದೇವ್ರು ನಿಮ್ಮನ್ನ ಯಾವಾಗ್ಲೂ ಹೀಗೆ ಖುಷಿಯಾಗಿ ಚೆನ್ನಾಗಿಟ್ಟಿರ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಇಷ್ಟೊತ್ತು ಭಾಗವಹಿಸಿ ಆಟ ಆಡಿ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಶಾರ್ಪ್ 1 ಗಂಟೆಗೆ ನಾನ್ ನಿಮ್ನ ಭೇಟಿ ಆಗ್ತೀನಿ. ಮನ್ಸಲ್ಲಿ ಖುಷಿ ಇರ್ಲಿ, ಮುಖದಲ್ಲಿ ನಗು ಇರ್ಲಿ, ನಿಮ್ ಪ್ರೀತಿ ಸದಾ ನಮ್ಮೇಲೆ ಹೀಗೆ ಇರ್ಲಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಹೋಗ್ ಬರ್ತೀವಿ. ನಮಸ್ಕಾರ.